ಹ್ಮ್ ಹ್ಮ್. ಅದಕ್ಕೆ ನಿಮ್ಮನ್ ಸ್ವಾಮಿ ಅಂತ ಕರಿಬೋದಾ ಏನು ಅಂತ ನನ್ಗೆ ಗೊತ್ತಾಯ್ತಾ ಇಲ್ಲ ಸ್ವಾಮಿ. ಹಾಗೇನಿಲ್ಲ ಏನಿಲ್ಲ, ಹಾಗೇನಿಲ್ಲ. ನಿಮ್ಗೆ ಏನು ಹೆಸರು ಬರುತ್ತೋ ಅಥವಾ ನಿಮಗೇನು ನಿಮ್ಮ ಹೃದಯಕ್ಕೆ ಏನು ಅನಿಸುತ್ತೋ ಅದು ಕರೆಯುವ, ಆಯಿತು, ಅದು ಬಿಡು, ತೊಂದರೆ ಇಲ್ಲ. 50 ವರ್ಷನ ನಿಮಗೆ? ಹ್ಞೂ ಸ್ವಾಮಿ, 50 ವರ್ಷ. ಕಾರ್ಯಕ್ರಮ ಯಾವಾಗಲಿಂದ ನೋಡ್ತಿದ್ದೀರಿ? ನಾನು 4 ತಿಂಗಳಿಂದ ನೋಡ್ತಾ ಇದ್ದೀನಿ ಸ್ವಾಮಿ. ನನಗೆ ಕರೆ ಸಿಗ್ತದೆ ಅಂತ ನಾನು ಬಾಬು ನೆನ್ಸ್ಕೊಂಡೆ ಇವತ್ತು, ಶಿವ ಬಾಬುನ. ಕರೆ ಸಿಕ್ತು ಸ್ವಾಮಿ. ಆಗ್ಲವ, ನಿನ್ನ ಮನಸ್ಸಿನ ಭಾರ ಕಡಿಮೆ ಆಗಲಿ, ತೊಂದರೆ ಇಲ್ಲ. ಏನೋ ನೋವಲ್ಲಿದ್ದೀರಿ, ಹೇಳ್ಕೊಳವ. ಏನಾದರೂ ಹಂಚ್ಕೊಳ್ಳೋದಿದ್ರೆ. ನೋವು ಅಂದ್ರೆ ಸ್ವಾಮಿ ತುಂಬಾ ನೋವಲ್ಲಿದ್ದೀನಿ. ಏನಾಯ್ತು? ಮೊದ್ಲಿಂದ ಹೇಳೋಣ ಸ್ವಾಮಿ. ಹೇಳುವ. ನಾನು 12 ವರ್ಷಕ್ಕೆ ದೊಡ್ಡೋಳಾದೆ ಸ್ವಾಮಿ. ಆಗ್ಲಿಂದ ನನ್ನ ಕಷ್ಟ ಶುರುವಾಯ್ತು ಸ್ವಾಮಿ. ಅಪ್ಪ ಅಮ್ಮ, ಒಬ್ಳು ತಂಗಿ, 2 ತಮ್ದಿರು. ಅಂದ್ರೆ ಒಟ್ಟು 4 ಜನನ? 4 ಜನ ಒಟ್ಟು ನಾವು ಸ್ವಾಮಿ. ನೀವೇ ಮೊದಲನೇವರು? ನಾನೇ ಮೊದಲನೇವಳು ಸ್ವಾಮಿ. ಅಷ್ಟೊತ್ತಕ ಎಲ್ಲ ಚೆನ್ನಾಗೇ ಇತ್ತು ಸ್ವಾಮಿ. ಒಂದ್ 15 ವರ್ಷದೊಳಾದೆ. ನಮ್ ತಂದೆ ಸ್ವಲ್ಪ ಡ್ರಿಂಕ್ಸ್ ಮಾಡೋದ್ ಜಾಸ್ತಿ. ಅವರು ನಮ್ ಸೋದರ ಮಾವನ್ಗೆ ಮದ್ವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಅಂದ್ರೆ ನಿಮ್ಮ ಅಮ್ಮನ ತಮ್ಮನಿಗೆ? ಅಮ್ಮನ ತಮ್ಮನ್ಗೆ ಸ್ವಾಮಿ. ನಾನು ಹುಟ್ಟಾಗ್ಲೇ ಹೆಸರಿಟ್ಟಿದ್ರಂತೆ ಸ್ವಾಮಿ. ಏನಂತ? ಇವ್ರಿಗೆ ಸೋದರ ಮಾವನ್ಗೆ ಕೊಡ್ಬೇಕು ಅಂತ ನನ್ಗೆ ಹೆಸರಿಟ್ಟಿದ್ರಂತೆ. ಓಕೆ. ಆದ್ರೆ ನನ್ಗೆ ಅವ್ರನ್ನ ಮದ್ವೆ ಆಗಕ್ ನನ್ಗೆ ಇಷ್ಟ ಇರ್ಲಿಲ್ಲ ಸ್ವಾಮಿ. ನೀವು 15 ವಯಸ್ಸಿಗೆ ಬಂದಾಗ ನಿಮ್ಮ ಮದುವೆ ಬಗ್ಗೆ ಚರ್ಚೆ ಆಗಕ್ ಶುರು ಆಯ್ತು? ಚರ್ಚೆ ಆಗಕ್ ಶುರು ಆಯ್ತು. ಬಟ್ ನಿಮಗೆ ಇಷ್ಟ ಇರ್ಲಿಲ್ಲ? ನನ್ಗೆ ಇಷ್ಟ ಇರ್ಲಿಲ್ಲ. ಏನು ಓದಿದ್ದೀರಿ ಅಥವಾ ಏನು ಓದ್ತಾ ಇದ್ರ ಆ ಸಮಯದಲ್ಲಿ ನೀವು? ಇಲ್ಲ ಸ್ವಾಮಿ, ನಾನು ಬರೇ 4ನೇ ಕ್ಲಾಸ್ ಓದಿರೋದಷ್ಟೇ ಸ್ವಾಮಿ. ಸೊ ಹಾಗೆಲ್ಲ ಈ ಓದಿನ ಕುರಿತೇನು ಆಸಕ್ತಿ ಮನೇಲೂ ಇರ್ಲಿಲ್ಲ, ನಿಮಗೂ ಇರ್ಲಿಲ್ಲ? ಅಷ್ಟು ತಿಳುವಳಿಕೆ ನನ್ಗಿಲ್ಲ ಸ್ವಾಮಿ. ಓದ್ಬೇಕು, ಇದ್ ಮಾಡ್ಬೇಕು ಇದು ನನ್ಗೆ ಇದಿರ್ಲಿಲ್ಲ. ನಮ್ಮ ಅಪ್ಪನೂ ದೊಡ್ಡೋಳಾದ್ಮೇಲೆ ನನ್ನನ್ನ ಕಳಿಸ್ಲಿಲ್ಲ ಸ್ವಾಮಿ. ಆಯ್ತು, ಮದುವೆ ಆಯ್ತಾ ಅಥವಾ ಏನು ಕತೆ ಅದು? ಇಲ್ಲ, ಮದ್ವೆ ಇದು ನಾನು ಆಗಲ್ಲ ಅಂತ 2 ವರ್ಷ ಆಟ ಹಿಡ್ಕೊಂಡು ಕೂತ್ಕೊಂಡೆ ಸ್ವಾಮಿ. ಹಂಗಾದ್ರು ನಮ್ಮ ಅಪ್ಪ ಏನ್ ಮಾಡಿದ್ರು, ನನ್ಗೆ ಹೊಡೆದಿ ಚೆನ್ನಾಗಿ ಚಪ್ಲಿ ತಗೊಂಡೆಲ್ಲ ಹೊಡೆದ್ರು ನನ್ಗೆ. ಅಯ್ಯೋ, ಅಂದ್ರೆ ನಿಮ್ಮ ಅಮ್ಮನಿಗೆ ಇಷ್ಟ ಇತ್ತಾ? ಅಮ್ಮಂಗೂ ಇಷ್ಟ ಇರ್ಲಿಲ್ಲ ಸ್ವಾಮಿ. ಅವರು ಸ್ವಲ್ಪ ಮದುವೆ ಮುಂಚೆ ಎಲ್ಲ 16 ವರ್ಷದ ಹುಡುಗನಿಂದಾನೇ ಡ್ರಿಂಕ್ಸ್ ಮಾಡೋದ್ ಕಲ್ತ್ಬಿಟ್ಟಿದ್ರು ಅವರು. ಸೊ ಹಾಗಾಗಿ ನಿಮ್ ತಂದೆಗೆ ಮಾತ್ರ ಇಷ್ಟ ಇತ್ತು? ನಮ್ ತಂದೆಗೆ ಇಷ್ಟ ಇತ್ತು. ನಿಮಗ್ ಚಪ್ಲಿಲಿ ಹೊಡೆದಿದ್ದು ಅಥವಾ ಮದುವೆ ಆಗುವಂತ? ಮದ್ವೆ ಆಗುವಂತ ಸ್ವಾಮಿ. ಆದ್ರೆ ನಾನು ಆಗ್ಲಿಲ್ಲ ಸ್ವಾಮಿ. ನಾನು ಆಗಿರ್ಲಿಲ್ಲ. ಬೇರೆ ಹುಡುಗನ ಜೊತೆ ಎಂಗೇಜ್ಮೆಂಟ್ ಆಗಿತ್ತು ನನ್ಗೆ. ಅಂದ್ರೆ ಅಪ್ಪ ಅಮ್ಮನೇ ನೋಡ್ ಮಾಡಿದ್ದ? ಅಪ್ಪ ಅಮ್ಮನೇ ನೋಡ್ ಮಾಡಿದ್ದು ಸ್ವಾಮಿ. ಬಟ್ ಅಪ್ಪ ಇಲ್ಲಿ ಚಪ್ಲಿಲಿ ಹೊಡಿತಾ ಇದ್ರು ಮತ್ತೆ? ಅದ್ರೂ ನೀವೇನೇ ಮಾಡಿದ್ರು ನಾನು ಅವ್ರು ಕುಡಿತಾರಂತೆ. ಅವ್ರು ನೋಡಕ್ಕೂ ಚೆನ್ನಾಗಿಲ್ಲ. ನಾನು ಬೇಡ, ನಾನು ಆಗಲ್ಲ ಅಂತ ನಾನು 2 ವರ್ಷ ಆಟ ಹಿಡ್ಕೊಂಡು ಕುಂತಿದ್ದೆ ಸ್ವಾಮಿ. ಸೊ ಹಾಗಾಗಿ ಆಯ್ತು ಅಂತ ಸಿಟ್ನಲ್ಲೋ ಪ್ರೀತಿಯಲ್ಲೋ ಒಟ್ನಾಗ ಇನ್ನೊಂದು ತಂದ್ರು. ಹಲೋ, ಕೇಳಿಸ್ತಾ ಇದೆಯಾ? ಕೇಳಿಸ್ತೈತೆ ಸ್ವಾಮಿ. ಅದೇ ನೀವು ಹಾಗೆ ಹಠ ಮಾಡಿ ಆದ್ಮೇಲೆ ಇನ್ನೊಂದು ಬೇರೆ ಹುಡುಗನ್ ನೋಡಿದ್ರು? ನೋಡಿ ನಮ್ ದೊಡ್ಡಪ್ಪ, ನಮ್ಮ ಅಪ್ಪ, ನಮ್ಮಮ್ಮ ಎಲ್ಲರೂ ಸೇರೇನೆ ಎಂಗೇಜ್ಮೆಂಟ್ ಮಾಡಿದ್ರು ಸ್ವಾಮಿ. ಆಮೇಲೆ ಹಿಂಗ್ ಚಪ್ಲಿ ತಗೊಂಡ್ ಹೊಡೆದಿ ಇದ್ ಮಾಡಿದ್ರಲ್ಲ, ನಾನೇನ್ ಮಾಡಿದೆ, ಇವ್ರ ಹಿಂಸೆ ತಡಿನಾರ್ದಲೆ ನಾನು ನೇಣ ಕಳ್ಕೊಂಡೋಗ್ಬಿಟ್ಟೆ ಸ್ವಾಮಿ. ಎಷ್ಟನೇ ವಯಸ್ಸಲ್ಲಿ? ಒಂದು 17 ವರ್ಷ. ಅಂದ್ರೆ ಈ ಮದುವೆದೆಲ್ಲ ತಯಾರಿ ನಡಿಬೇಕಾದ್ರೆ ಎಂಗೇಜ್ಮೆಂಟ್ ಆಗಿತ್ತು? ಎಂಗೇಜ್ಮೆಂಟ್ ಆಗಿತ್ತು. ಅಲ್ಲ, ಬಹಳ ಹಿಂದೆ ಅಲ್ವಾ? ಅವಾಗ ಯಾಕೆ ಹೋದ್ರಿ ನೇಣ ಕಣಕ್ಕೆ? ಅವತ್ತೇ ಹೊಡೆದಿದ್ದು ಸ್ವಾಮಿ. ಅವತ್ತೇ ಹೊಡೆದಿದ್ದ? ನಾನು ನೇಣ ಕಳಕ್ ಹೋದೆ. ನಮ್ ಚಿಕ್ಕಪ್ಪ ಬಂದಿ ಬಿಡಿಸಿದ್ರು, ಇದ್ ಮಾಡಿದ್ರು, ನನ್ಗೆಲ್ಲ ಇದು ಬುದ್ಧಿ ಹೇಳಿದ್ರು, ಎಲ್ಲ ಮಾಡಿದ್ರು.
ಎಂಗೇಜ್ಮೆಂಟ್ ಆಗಿರೋವ್ರಿಗೆ ಏನಾದ್ರು ಗೊತ್ತಾದ್ರೆ ನಿನ್ ಪರಿಸ್ಥಿತಿ ಏನಾಯ್ತದೆ, ಬೇಡ ಕಣವ ಹಿಂಗೆಲ್ಲ ಮಾಡ್ಬೇಡ್ದು ಅಂತ ಹೇಳಿದ್ರು ಸ್ವಾಮಿ. ಬೆಳಗ್ಗೆ ಆದ್ಮೇಲೆ ನಮ್ ದೊಡ್ಡಪ್ಪ ಬಂದು ನಮ್ನ ಕಾಲ್ ಹಿಡ್ಕೊಳಕ್ ಬಂದ್ರು ಸ್ವಾಮಿ. ಬೇಡ ಕಣವ ಇದು ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡು, ನಿಮ್ಮ ಅಪ್ಪ ಹೇಳ್ತಾವ್ರೆ ನೀ ಸೋದ್ರ ಮಾವನ್ನೇ ಅಂತೆ ಆಗು ಅಂತ ಹೇಳಿದ್ರು ಸ್ವಾಮಿ. ಅಯ್ಯೋ, ಅಂದ್ರೆ ನೀವು ಈ ನೇಣ ಹಾಕೊಳಕ್ ಹೋಗಿ ಆದ್ಮೇಲೂ ಮತ್ತೆ ಅಲ್ಲಿಗೆ ಕರ್ಕೊಂಡು ಹೋಗ್ತಾವ್ರೆ ನಿಮ್ಮನ್ನ? ಅಲ್ಲಿಗೆ ಕರ್ಕೊಂಡು ಹೋದ್ರು ಸ್ವಾಮಿ. ನಾನೇನ್ ಮಾಡಿದೆ, ಎಂಗೇಜ್ಮೆಂಟ್ ಆಗಿತ್ತಲ್ಲ? ಆಗಿತ್ತು ಸ್ವಾಮಿ. ನಾನೇನ್ ಮಾಡಿದೆ, ನಿಮ್ ಅಪ್ಪ ನಿಮ್ಗೆ ಹೆಂಗ್ ಇಷ್ಟ ಬರ್ತದೆ ಹಂಗ್ ಮಾಡ್ಕೊಳ್ರಿ, ನನ್ ಜೀವನ ಹಾಳಾದ್ರೂ ಪರವಾಗಿಲ್ಲ, ನಮ್ಮ ಅಪ್ಪ ನಮ್ಮಮ್ಮ ಚೆನ್ನಾಗಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಅಷ್ಟೇ ಹೇಳಿದ್ದು ಸ್ವಾಮಿ. ಅವ್ರಿಗೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ರಲ್ಲ ಅವ್ರಿಗೆ ಇಲ್ಲ ನಮ್ ಹುಡುಗಿಂಗ್ ಕೊಡಲ್ಲ, ನಿಮ್ಗೆ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಮಾಡ್ಕೊಂಬಿಡಿ, ನಮ್ಮ ಹುಡುಗನ್ಗೆ ಕೊಟ್ಟು ನಾವ್ ಮಾಡ್ಕೊತೀವಿ ಅಂತ ಹೇಳಿ ಇದ್ ಮಾಡಿದ್ರು ಸ್ವಾಮಿ. ಅವ್ರಿಗೆ ಹೇಳಿ ಕಳಿಸ್ಬಿಟ್ರು. ಅವರು ಪಾಪ ಏನು ಮಾತಾಡ್ಲಿಲ್ಲ ಸ್ವಾಮಿ, ಒಂದೇ ಮಾತಿಗೆ ಅವರು ಸುಮ್ನಾಗೋದ್ರು. ಆಮೇಲೆ ಒಂದೇ ದಿವ್ಸ ಗುರುವಾರ ಆತರ ಆಯ್ತು. ಶುಕ್ರವಾರ ಈ ಹುಡುಗ ನಮ್ ಸೋದ್ರ ಮಾವನ್ ಜೊತೆ ಎಂಗೇಜ್ಮೆಂಟ್ ಮಾಡಿ ಹೆಣ್ಣು ಗಂಡು ಕುಂಡ್ರಿಸಿ ಹಾರ ಬದಲಾಯಿಸಿ ಎಲ್ಲ ಮಾಡ್ಬಿಟ್ರು ಸ್ವಾಮಿ. ನನ್ಗಿಷ್ಟ ಇರ್ಲಿಲ್ಲ, ಆದ್ರೂ ಒಪ್ಕೊಂಡೆ ಎಲ್ಲ ದೊಡ್ಡವ್ರದೆಲ್ಲ ಇದಾಗ್ಲಿ ಅಂತ ಹೇಳ್ಬಿಟ್ಟು ಸ್ವಾಮಿ. ಆಮೇಲೆ 1 ವರ್ಷ ಬಿಟ್ಕೊಂಡು ಮದ್ವೆ ಮಾಡಿದ್ರು ಸ್ವಾಮಿ. ಒಂದ್ 18 ವರ್ಷದೊಳಗೆ 18 ವರ್ಷ ಇರ್ಬೋದು ಸ್ವಾಮಿ. ಮದ್ವೆ ಮಾಡಿದ್ರು ನನ್ಗೇನ್ ಇಷ್ಟ ಇರ್ಲಿಲ್ಲ. ಮದ್ವೀಗ ಮಾಡದ್ಮೇಲೆ ಆಗೋಯ್ತಲ್ವಾ, ಇನ್ನೇನು ಮಾಡಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನೇ ಅವ್ರ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಬಾಳ್ಕೊಂಡೋಗಕ್ಕೆ ಇದ್ ಮಾಡ್ತೆ. ಅವ್ರು ಏನ್ ಆತರ ಇರ್ಲಿಲ್ಲ ಸ್ವಾಮಿ, ಚೆನ್ನಾಗಿ ನೋಡ್ಕೊಳ್ಳೋರು, ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋರು. ನಾನ್ ತುಂಬಾ ಚೆನ್ನಾಗಿದ್ದೆ, ಆದ್ರೆ ಅದ್ರಿಂದ ಅವರು ನನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳೋರು. ಅವರು ಸ್ವಲ್ಪ ಕೆಲ್ಸ ಇರ್ಲಿಲ್ಲ ಅವ್ರಿಗೆ. ನನ್ಗೆ ಮಾಂಗಲ್ಯ ಚೈನ್ ಕೊಟ್ಟಿದ್ರು, ಅದನ್ನ ಮಾರಿ ನನ್ನ ಒಡವೆ ವಾಲೆ ಜುಮ್ಕಿ ಉಂಗ್ರ ಎಲ್ಲಾ ಮಾರಿ ನಮ್ಮ ಅಪ್ಪ ವರದಕ್ಷಿಣೆ ಅಂತ 20,000 ಕೊಟ್ರು. ಎಲ್ಲ ಮಾಡಿ ಒಂದ್ ಅಂಗಡಿ ಇಕ್ಕೊಂಡು ಸ್ವಾಮಿ, ಬಟ್ಟೆ ಅಂಗಡಿ ಇಕ್ಕೊಂಡು. ಇಲ್ಲ ಬೆಂಗಳೂರಲ್ಲ ಸ್ವಾಮಿ, ನಾನ್ ಬೆಂಗಳೂರು ಬಂದ್ 4 ತಿಂಗಳಾಗೈತೆ ಅಷ್ಟೇ ಸ್ವಾಮಿ. ನಾವ್ ಹಳ್ಳಿಲಿ ಇದ್ದಿದ್ದು, ಊರ ಹೆಸರು ಬೇಡ ಸ್ವಾಮಿ. ಅಲ್ಲಿ ಅಂಗಡಿ ಇಕ್ಕೊಂಡು ಚೆನ್ನಾಗಿ ಇದ್ ಮಾಡ್ತಾ ಇದ್ರು. ಅಷ್ಟಕ್ಕೆ ನನ್ ಮಗಳು ದೊಡ್ಡವಳಿಗೆ ದೊಡ್ಡ ಮಗಳು ಹುಟ್ಟಿದ್ಲು ಸ್ವಾಮಿ. 2 ತಿಂಗಳು ಬಾಣ್ತಿ ನಾನು. 2 ತಿಂಗಳು ಬಾಣ್ತಿಲಿ ಅವಾಗ ಅವರು ಡ್ರಿಂಕ್ಸ್ ಮಾಡ್ತಿದ್ರು ಅಂತ ಗೊತ್ತು, ನನ್ ಮಕ್ಕ ಯಾವತ್ತು ಅವರು ಡ್ರಿಂಕ್ಸ್ ಮಾಡ್ತಿರ್ಲಿಲ್ಲ. ನನ್ ಮಗಳು 2 ತಿಂಗಳು ಬಾಣ್ತಿಲಿ ಡ್ರಿಂಕ್ಸ್ ಮಾಡಕ್ ಶುರು ಮಾಡಿದ್ರು ಸ್ವಾಮಿ. ನಾನ್ ಹೇಳ್ದೆ, ನೀವು ಕುಡಿತೀರಾ ಅಂತಾನೆ ನಿಮ್ನಾಗಲ್ಲ ಅಂತ ಹೇಳ್ತಿದ್ದು ನಾನು. ಈ ತರ ಹಿಂಗ್ ಕುಡಿದು ಇದ್ ಮಾಡ್ತಿರಲ್ಲ, ಬೇಡ ಬಿಟ್ಬಿಡಿ ಅಂತ ಎಷ್ಟೋ ಒಳ್ಳೆ ಮಾತಲ್ಲಿ ಹೇಳ್ದೆ ಸ್ವಾಮಿ. ಹೇಳಿಲ್ಲ. ನನ್ ಮಗಳು 2 ತಿಂಗಳು ಬಾಣ್ತಿಲಿ ಶುರು ಮಾಡ್ಕೊಂಡಿದ್ಕೆ ಡ್ರಿಂಕ್ಸ್ ಮಾಡೋದವ್ರು ಸ್ವಲ್ಪ ದುಡ್ಡೆಲ್ಲ ಕೈಯಾಡ್ತಾ ಇದ್ದಲ್ಲ ಸ್ವಾಮಿ. ಅದಕ್ಕೆ ಇದು ಡೈಲಿ ಕುಡಿಯೋರು, ದಿನ ಕುಡಿಯೋರು. ನಾನು ಜಗಳ ಆಡಿವ್ನಿ, ಇದ್ ಮಾಡೀನಿ. ತಿರ್ಗಾ ಬೆಳಗ್ಗೆ ಗೆದ್ದಿ ಹೋಗಲ್ಲ ಅನ್ನೋರು, ತಿರ್ಗಾ ಮತ್ತೆ ಅದೇ ಕೆಲ್ಸ ಮಾಡೋರು ಸ್ವಾಮಿ. ತಿರ್ಗಾ 2ನೇ ಮಗಳು, ಇನ್ನು 3 ವರ್ಷ ಬಿಟ್ಕೊಂಡು 2ನೇ ಮಗಳು ಹುಟ್ಟಿದ್ಲು. ಅವಾಗ್ಲೂ ನಾವು ಬಿಡ್ಲಿಲ್ಲ. ಅವ್ರು ಏನ್ ಮಾಡಿದ್ರು ನನ್ನ ಇಷ್ಟ ಹೇಳಿದ್ಕು ಕೇಳಲಿಲ್ಲ. 2ನೇ ಮಗಳು 4 ವರ್ಷ ಆಯ್ತು. ತಿರ್ಗಾ ಪ್ರೆಗ್ನೆಂಟ್ ಆದ. ತಿರ್ಗಾ ಅವ್ರು ಹಂಗೇ ಡ್ರಿಂಕ್ಸ್ ಮಾಡ್ತಾ ಇದ್ರು. ನಾನ್ ಏನ್ ಮಾಡಿದೆ, ಬೇಡಪ್ಪ ನೀನ್ ಏನ್ ಮಾಡಿದ್ರು ಡ್ರಿಂಕ್ಸ್ ಬಿಡಲ್ಲ, ಎಷ್ಟ್ ಮಕ್ಳಾದ್ರು ಅಷ್ಟೇನೆ ಸಾಕು, ಹೆಣ್ಣೋ ಗಂಡ ಎಂತವ 2 ಅವೆಲ್ಲ 2 ಮಕ್ಳ ಸಾಕು ನನ್ಗೆ ಅಂತ ಹೇಳ್ಬಿಟ್ಟು ಸ್ವಾಮಿ ಆಪರೇಷನ್ ಮಾಡಿಸ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಆಪರೇಷನ್ ಮಾಡಿಸ್ಕೊಂಡೆ ಸ್ವಾಮಿ. ಆಪರೇಷನ್ ಮಾಡಿಸ್ಕೊಂಡಿದ್ದ ದಿವಸನು ಅವ್ರು ಬರ್ಲಿಲ್ಲ ಸ್ವಾಮಿ, ನನ್ಗೆ ಸೈನ್ ಹಾಕಕ್ಕೂ ಬರ್ಲಿಲ್ಲ, ಏನು ಬರ್ಲಿಲ್ಲ. ಡಾಕ್ಟ್ರು ಪರಿಚಯ ಇದ್ರು.
ಅವ್ರಿಗೆ ಹೇಳ್ಬಿಟ್ಟು ಆಪರೇಷನ್ ಮಾಡಿಸ್ಕೊಂಬಿಟ್ಟೆ ಸ್ವಾಮಿ ನಾನು. ಹ್ಮ್ ಅದಾಯ್ತು, 1 ವರ್ಷ ಚೆನ್ನಾಗಿದ್ದೆ ಸ್ವಾಮಿ. ಹ್ಮ್ ಆಮೇಲೆ ಹಳ್ಳಿಲ್ಲ ಅಂಗಡಿ ಇಕ್ಕಿದ್ರಲ್ಲ, ಬಟ್ಟೆ ಅಂಗಡಿ ಎತ್ಬಿಟ್ರು ಸ್ವಾಮಿ. ಇನ್ಮೇಲೆ ನನ್ ಕಷ್ಟ ಶುರುವಾಯ್ತು ಸ್ವಾಮಿ. ಬಟ್ಟೆ ಅಂಗಡಿ ಇಕ್ಕೊಂಡಿದ್ದ ಸ್ವಾಮಿ, 10 ವರ್ಷ ಇಕ್ಕೊಂಡಿದ್ದು. ಹ್ಮ್ ತುಂಬಾನೇ ಚೆನ್ನಾಗ್ ನೋಡ್ಕೊಳ್ಳೋರು. ಎಲ್ಲೂ ಒಂದ್ ದಿವಸ ಇರಕ್ ಕೊಡ್ತಿರ್ಲಿಲ್ಲ, ಎಲ್ಲೂ ಇದ್ ಮಾಡಕ್ ಎಲ್ಲಾದ್ರೂ ಹೋದ್ರು ಜೊತೆಲಿ ಅವರೇ ಬರೋರು, ಅವರೇ ಕರ್ಕೊಂಡ್ ಹೋಗೋರು. ಅಲ್ಲ, ಈ ಬಟ್ಟೆ ಅಂಗಡಿ ಯಾಕೆ ಮುಚ್ಚಿದ್ರಿ? ಬಟ್ಟೆ ಅಂಗಡಿ ಎತ್ಬಿಟ್ಟು ಅಡಿಕೆ ವ್ಯಾಪಾರ ಮಾಡಿದ್ರು ಸ್ವಾಮಿ. ಅಂದ್ರೆ ಅದನ್ನ ಮುಚ್ಚಿಬಿಟ್ಟಿ? ಅದನ್ನ ಮುಚ್ಚಿಬಿಟ್ಟು ತೆಗೆದ್ಬಿಟ್ರು ಅದ್ ಅಂಗಡಿ. ಆಗ ಬಟ್ಟೆ ಅಂಗಡಿ ಇದ್ರೆ ಅವ್ರಿಗೆ ಡೈಲಿ ಡ್ರಿಂಕ್ಸ್ ಮಾಡಕ್ ಆಗಲ್ವಲ್ಲ ಸ್ವಾಮಿ, ವ್ಯಾಪಾರಕ್ಕೆ ಬರ್ತಾ ಇರ್ತಾರೆ, ಇದ್ ಮಾಡ್ತಿರ್ತಾರೆ, ಟೈಮ್ ಸಿಗಲ್ಲ ಅಂತ. ಈ ಅಡಕೆ ವ್ಯಾಪಾರಕ್ಕಂದ್ರೆ ತೋಟಗಳಿಗೆ ಹೋಗ್ಬೋದು, ಅಲ್ಲಿ ಡ್ರಿಂಕ್ಸ್ ಮಾಡ್ಬೋದು. ಈಗ ಆಳುಗಳು ನೋಡಕ್ ಹೋಯ್ತೀನಿ ಅನ್ಬೋದು, ಡ್ರಿಂಕ್ಸ್ ಮಾಡ್ಬೋದು. ಆ ತರ ಇದ್ ಮಾಡ್ಕೊಂಡು ಆ ಬಟ್ಟೆ ಅಂಗಡಿ ಬಿಟ್ಬಿಟ್ರು ಸರ್. ಆಮೇಲೆ ಎಷ್ಟ್ ಹೇಳಿದ್ದು ಕೇಳಿಲ್ಲ. ನಾನು ತುಂಬಾನೇ ಜಗಳ ಕಾಯಿವ್ನಿ, ಏನ್ ಮಾಡಿದ್ರು ಬಿಡ್ತಿರ್ಲಿಲ್ಲ. ನನ್ ಮಗಳು ದೊಡ್ಡವಳಾದ್ಲು. ಆಮೇಲೆ ಸ್ವಾಮಿ ನಿನ್ ಮಗಳು ಹಿಂಗಿದಾದ್ಲು, ಬೇಡಪ್ಪ ಈಗಾದ್ರೂ ಬಿಟ್ಬಿಡು ಅಂತ ಹೇಳಿದ್ರು, ಕೇಳಲಿಲ್ಲ ಸ್ವಾಮಿ. ಅಷ್ಟಕ್ಕೆ ಅಡಿಕೆ ವ್ಯಾಪಾರಕ್ಕೆ ಹಾಕಿದ್ದಿ ಬಂಡವಾಳ ಎಲ್ಲ ಲಾಸ್ ಆಗೋಯ್ತು ಸ್ವಾಮಿ. ಮಳೆ ಹುಯ್ದಲ್ಲೇ ಲಾಸ್ ಆಗ್ಬಿಡ್ತು. 10 ರೂಪಾಯಿ ಕೈಲಿಲ್ಲ. ಅವಾಗ 3 ಲಕ್ಷ 4 ಲಕ್ಷ ತಲೆ ಮೇಲೆ ಸಾಲ ಬಂದ್ಬಿಡ್ತು ಸ್ವಾಮಿ. ಮಗಳು ದೊಡ್ಡವಳಾದ್ಲು, ಅವಳು ಪೂರ್ಸಕ್ಕೂ ನನ್ನ ಹತ್ರ ದುಡ್ಡಿರ್ಲಿಲ್ಲ. ಆಮೇಲೆ ಸ್ವಾಮಿ ಸಾಲದವರೆಲ್ಲ ಬಂದಿ ಜಗಳ ಕಾಯೋದು, ಬೈಯೋದು, ಇದ್ ಮಾಡೋದು ಮಾಡ್ತಾ ಇದ್ರು. ನಾನು ಅವಾಗ ನನ್ ಫ್ರೆಂಡ್ ಸ್ವಲ್ಪ ಯಾವ್ದೋ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಯ್ತಾ ಇದ್ದು. ನಾನು ಹಿಂಗ್ ಹೋಯ್ತೀನಿ, ಸಾಲನಾದ್ರೂ ತೀರ್ದಿದೆ ಅಂತ ಹೇಳಿದ್ಕೆ, ಇಲ್ಲ ನೀನು ಹೋಗ್ ಕುಡ್ದು ನೀನ್ ಕಾಲ್ ತೆಗ್ದು ಆಸೆಗೆ ಇಕ್ಕಿದ್ರೆ ನಾನ್ ಬದುಕಿರಲ್ಲ ಅಂತ ಹೇಳಿದ್ರು ಸ್ವಾಮಿ. ನಾನೇನ್ ಮಾಡಿದೆ, ಹಿಂಗ್ ಹೇಳ್ತಾರಲ್ಲ ಮನೇಲೇನೆ ಇದ್ ಮಾಡೋಣ ಅನ್ಬಿಟ್ಟು ನಿಪ್ಪಟ್ಟು ಚಕ್ಲಿ ಮಾಡಕ್ ಶುರು ಮಾಡಿದೆ ಸ್ವಾಮಿ. ಬೇಕ್ರಿಗಳಿಗೆಲ್ಲ ಹಾಕೋದು, ಅಂಗಡಿಗಳಿಗೆಲ್ಲ ಹಾಕೋದು, ಇದ್ ಮಾಡೋದು, ಹಪ್ಳ ಮಾಡೋದು. ದಿವ್ಸ 3,000 ಹಪ್ಳ ಹೊತ್ತೀನಿ ಸ್ವಾಮಿ. 3,000 ಹಪ್ಳ ಹೊತ್ತೀನಿ. ಬೆಳಗ್ಗೆ 10 ಗಂಟೆಗೆ ನಿಪ್ಪಟ್ಟು ಚಕ್ಲಿ ಮಾಡಕ್ಕೆ ಒಲೆ ಹಚ್ಕೊಂಡಿದ್ರೆ ರಾತ್ರಿ 8 ಗಂಟೆ ತನಕ ಮಾಡಿ, 8 ಗಂಟೆ ಮೇಲೆ ಹಪ್ಳ ಪ್ಯಾಕ್ ಮಾಡ್ಕೊಂಡು, ನಿಪ್ಪಟ್ಟು ಚಕ್ಲಿ ಪ್ಯಾಕ್ ಮಾಡ್ಕೊಂಡು, ರಾತ್ರಿ 10 11 ಗಂಟೆ ತನಕ ಎಲ್ಲಾ ಅಂಗಡಿಗಳಿಗೂ ತಿರುಗಿ ಹಾಕಿ ಎಲ್ಲಾ ಮಾಡಿ ಒಂದು ದಿವಸಕ್ಕೆ 1,000 ರೂಪಾಯಿ ದುಡ್ಡು ಉಳಿಯೋದು. ಎಷ್ಟು ದುಡೀರಿ ತಿಂಗಳಿಗೆ? ಒಂದು 20,000 ರೂಪಾಯಿ ದುಡೀನಿ. ಅವಾಗ ಆಗಿನ ಕಾಲದಲ್ಲಿ, ಆಗ್ಲೇ 20 ವರ್ಷದಲ್ಲಿ ಸ್ವಾಮಿ. ಚೀಟಿಗಳೆಲ್ಲ ಹಾಕ್ತೆ ಇದ್ ಮಾಡಿ, ಅವ್ರುನು ಸ್ವಲ್ಪ ಹೆಲ್ಪ್ ಮಾಡೋರು, ಮೀಟ್ ಕೊಡೋದು ಎಲ್ಲ ಮಾಡೋರು ಸ್ವಾಮಿ. ಮಾಡಿದ್ರೆ ಅವ್ರು ಎಲ್ಲೂ ಆಚೆಗೆ ಹೋಗ್ತಾ ಇರ್ಲಿಲ್ಲ, ಅವ್ರು ಆಚೆಗೆ ಎಲ್ಲೂ ಹೋಯ್ತಿದ್ರು. ಅವಾಗ ಸಾಲ ಎಲ್ಲ ತೀರಿಸ್ತೆ ಸ್ವಾಮಿ. ಸಾಲ ತೀರಿಸ್ತೆ. ಆಮೇಲೆ ಇದು ನಾವು ಇದ್ದಿದ್ದು ಟೌನ್ ಅಲ್ಲಿ, ನಮ್ ಪಕ್ಕದ ಊರಲ್ಲಿ ಒಂದ್ ಹಳ್ಳಿ, ಅಲ್ಲಿ ಅದೇ ನಮ್ ಯಜಮಾನ್ರ ಊರು. ಅಲ್ಗ ಹೋಗೋಣ ನಡಿ ಅಂತ ಹೇಳಿದ್ರು. ಅಲ್ಲಿ ನನ್ ತಂಗಿ ಗಡ್ಡ ಇಬ್ರುನು ಡೈರಿ ಕೊಟ್ಟಿದ್ರು, ಹಾಲ್ ಡೈರಿನ. ಅದನ್ನ ಬಿಟ್ಕೊಡ್ತೀವಿ, ಇಲ್ಲ ಬಂದ್ಬಿಡಿ, ನಾವು ಬೆಂಗಳೂರಿಗೆ ಹೋಗ್ತೀವಿ ಅಂತ ಹೇಳಿದ್ರು ಸ್ವಾಮಿ ಅವರು. ಅವ್ರಿಗೆ 10,000 ರೂಪಾಯಿ ಅವರು ದುಡ್ಡು ಕೊಟ್ಟು ಆ ಡೈರಿ ಬಿಡಿಸ್ಕೊಂಡೆ ಸ್ವಾಮಿ. ನಾನೇ ಬಿಡಿಸ್ಕೊಂಡೆ. ಅಷ್ಟೊತ್ತಿಗೆ ಇದೆಲ್ಲ ಸ್ವಲ್ಪ ಸಾಲ ಎಲ್ಲ ತೀರಿತು. ಆಮೇಲೆ ಊರ್ಗ್ ಹೋದ, ಅಲ್ಲಿಗೋದ್ರು. ಹೋದ್ಮೇಲೆ ಅಲ್ಲಿ ಇದು ಡೈರಿ ಇತ್ತು.
ಚೆನ್ನಾಗೆ ವ್ಯಾಪಾರ ಆಗೋದು, ಚೆನ್ನಾಗೆ ಇದಾಗೋದು ಎಲ್ಲ. ಇವರು ಬೆಳಗ್ಗೆ ಹೋಗಿ ಹಾಲ್ ತರೋದು, ಮಾತ್ರ ಡ್ರಿಂಕ್ಸ್ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಡ್ತಿರ್ಲಿಲ್ಲ. ಹಂಗೆ ಸಣ್ಣ ಪುಟ್ಟವು ಸ್ವಲ್ಪ ತೋಟಗಳು ಇವು ಎಲ್ಲ ಮಾಡ್ಕೊಳ್ಳೋರು, ಇದ್ ಮಾಡೋರು. ಸ್ವಲ್ಪ ಚೆನ್ನಾಗಾದ ಸ್ವಾಮಿ, ಸ್ವಲ್ಪ ಚೆನ್ನಾಗಾದ್ರು. ದೊಡ್ಡ ಮಗಳು 18 ವರ್ಷ ಆಯ್ತು ಅವಳಿಗೆ. ಈ ಅಪ್ಪ ದುಡ್ಡು ಉಳಿಸಲ್ಲ, ಏನು ಇದ್ ಮಾಡಲ್ಲ ಅಂತ ಹೇಳ್ಬಿಟ್ಟಿ ಸ್ವಾಮಿ. ದೊಡ್ಡ ಮಗಳದು ಬೆಂಗಳೂರು ಕೊಟ್ಟು ಮದ್ವೆ ಮಾಡ್ಬಿಟ್ಟೆ ಸ್ವಾಮಿ. ಅವಳು ಒಳ್ಳೆ ಕಡೆಗೆ ಕೊಟ್ಟೆ. ಒಳ್ಳೆಯನು ಸ್ವಲ್ಪ ಒಳ್ಳೆಯವರು, ಅವ್ರ ಸಂಸಾರ ಅವ್ರದ್ದು ಆಯ್ತು ಸ್ವಾಮಿ. ಚಿಕ್ಕ ಮಗಳು ಒಬ್ಳು ಇದ್ಲು, ಮನೇಲೆ ಇದ್ಲು. ಇದು ತಿರ್ಗಾ ಏನ್ ಮಾಡಿದ್ರು ಸ್ವಾಮಿ, ಹಿಂಗೆ ಕುಡ್ದ ಗ್ಯಾಸಲ್ಲಿ ತೋಟಗಳು ಮಾಡ್ಕೊಳ್ಳೋದು, ಇದ್ ಮಾಡ್ಕೊಳ್ಳೋದು ಎಲ್ಲ ಮಾಡಿ ಜಾಸ್ತಿ ಬೆಲೆ ಕೊಟ್ಟು ಮಾಡ್ಕೊಂಡ್ಬಿಟ್ರು ಸ್ವಾಮಿ. ಗೊತ್ತಾಗ್ತಿರ್ಲಿಲ್ಲ ಅವ್ರಿಗೆ. ಆಮೇಲೆ ಇದು 2 ವರ್ಷ ಮಳೆ ಹೊಂಟಾಯ್ತು ಸ್ವಾಮಿ, ಈಗಾಗಲೇ 10 ವರ್ಷದಲ್ಲಿ 11 ವರ್ಷ ಏನೋ. ಅವಾಗ ತೋಟ ಎಲ್ಲ ಲಾಸ್ ಆಗ್ಬಿಡ್ತು ಸ್ವಾಮಿ. ಅಲ್ಲ, ಈ ಆಗಿತ್ತಲ್ಲ, ಅದೇ ಲಾಸ್ ಆಯ್ತಿತ್ತು, ಲಾಭ ಬರ್ತಿತ್ತು, ಲಾಸ್ ಆಯ್ತಿತ್ತು, ಹಂಗೆ ಆಯ್ತು ಸ್ವಾಮಿ. ಕುಡ್ದ್ಬಿಟ್ಟು ವ್ಯವಹಾರ ಮಾಡ್ತಾರೆ ಯಾರಾದ್ರು. ಎಷ್ಟ್ ಹೇಳಿದ್ರು ಕೇಳ್ತಿರ್ಲಿಲ್ಲ ಸ್ವಾಮಿ. ಹಂಗೂನುವೆ 2-3 ಸತಿ ಇವ್ರ ಸವಾಸನೇ ಬೇಡ ಅಂತ ಅನ್ಬಿಟ್ಟು ಬಿಟ್ಟು ಹೊಂಟೋಗ್ಬಿಟ್ಟಿದೆ. ಯಾರ ಮನೆ ಹೋಗ್ತೀರಾ? ಹೋದ್ರೆ ಅಪ್ಪನ ಮನೆ. ನಮ್ ತಂದೆ ಅಷ್ಟೊತ್ತಿಗೆ ಸತ್ತೋಗಿದ್ರು. ನನ್ ಮದ್ವೆ ಆಗ 10 ವರ್ಷ ಇದ್ರು, ಆಮೇಲೆ ಸತ್ತೋದ್ರು ಅವರು. ಅಪ್ಪನ ಮನೇಲೂ ಯಾರು ನೋಡ್ಕೊಳ್ಳೋರಿಲ್ಲ. ಇನ್ ಯಾವ ಅಕ್ಕ ತಂಗಿದಿರ್ ಮನೆಗ್ ಹೋಯ್ತೀರಾ, ಯಾವ ಅಣ್ಣ ತಂಗಿರ್ ಮನೆಗ್ ಹೋಯ್ತೀರಾ? ಯಾರು ಸರಿಯಾಗಿ ಮಾತಾಡ್ಸಲ್ಲ ನನ್ನನ್ನ. ಆಮೇಲೆ ತಿರ್ಗಾ ಲಾಸ್ ಆಗ್ಬಿಡ್ತು ಎಲ್ಲ. ತಿರ್ಗಾ ಕೆಳಗಡೆ ಅಲ್ಲೇ ನಮ್ಮೂರಲ್ಲೇನೆ ಬಸ್ ಸ್ಟ್ಯಾಂಡ್ ಐತೆ, ಅಲ್ಲಿ ಅಂಗಡಿ ಸ್ವಾಮಿ. ನಾನೇನೆ ಧರ್ಮಸ್ಥಳ ಸಂಘದಲ್ಲಿ ದುಡ್ಡು ತಗೊಂಡು ಡೈರಿ ಏನಾಯ್ತು? ಡೈರಿ ಬಿಟ್ಬಿಟ್ರು ಸ್ವಾಮಿ. ಅವರು ಯಾವ ಕೆಲ್ಸನೂ ಒಂದು ಶ್ರದ್ಧೆಯಿಂದ ಏನು ಮಾಡ್ತಾ ಇರ್ಲಿಲ್ಲ ಅವರು. ಆಯ್ತವ. ಈಗ ಏನಿದೆ ಪರಿಸ್ಥಿತಿ ಅದನ್ನೇ ಹೇಳವ. ಈಗ 10 ವರ್ಷದಲ್ಲಿ ಅಂಗಡಿ ಇಕ್ಕಿದ ಸ್ವಾಮಿ ಕೆಳಗಡೆ. ಆಯ್ತು, ಮುಂದೆ ಬಾ, ಬೇಗ ಬಾ. ಅವಾಗ ಏನ್ ಮಾಡಿದ್ರು ಸ್ವಾಮಿ, ಇದು ನೀನು ಇಲ್ಲಿ ಕೆಳಗಡೆ ಬಸ್ ಸ್ಟ್ಯಾಂಡ್ ಅಲ್ಲಿ ಅಂಗಡಿ ಇಕ್ಬೇಡ, ನೀನು ಎಂದ್ಲು ಲೋಟ ಎಂದ್ಲು ತಟ್ಟೆ ತೊಳಿಬೇಡ, ನನ್ಗೆ ಅವಮಾನ ಆಯ್ತದೆ, ನನ್ಗೆ ಇದಾಯ್ತದೆ ಅಂತ ಹೇಳಿ ಬೆಳಗ್ಗೆನೆ ಕುಡಿಯೋರು ಸ್ವಾಮಿ. 6 ಗಂಟೆಗೆ ಕುಡಿದ್ರೆ ಸಾಯಂಕಾಲ ತಕ್ಕನು ನೀನ್ ಕುಡಿತಾನೆ ಇರೋದೇ ಕೆಲ್ಸ, ಇನ್ನೇನು ಕೆಲ್ಸ ಇಲ್ಲ. ನನ್ ಮಗಳು ಏನ್ ಮಾಡುದು, ಚಿಕ್ಕ ಮಗಳು, ನೀನ್ ಎಷ್ಟ್ ಹೇಳಿದ್ರು ಕೇಳಲ್ವಲ್ಲಪ್ಪ ನೀನು ಅಂತ ಹೇಳ್ಬಿಟ್ಟೆ. ಅವಳೇನ್ ಮಾಡಿದ್ಲು, ಅವ್ರ ಅಪ್ಪಂದು 4-5 ನಿದ್ದೆ ಮಾತ್ರ ನುಂಗ್ಬಿಟ್ಟು ಮನಿಕೋಗ್ಬಿಟ್ಟಿದ್ಲು ಸ್ವಾಮಿ ಅವಳು. ನಾನು ವಯಸ್ಸು ಬಂದ್ ಮಗಳನ್ನ ಈ ತರ ಮಾಡ್ತಿದ್ಯಲ್ಲ, ನಿನ್ ಕುಡಿಯೋದೇ ಹೆಚ್ಚಾಯ್ತಲ್ಲ, ನಿನ್ ಹೆಂಡತಿ ಮಕ್ಳು ಯಾರು ಹೆಚ್ಚಾಗ್ಲಿಲ್ವಲ್ಲಪ್ಪ ನಿನ್ಗೆ ಅಂತ ಹೇಳ್ಬಿಟ್ಟಿ ಅವಾಗ್ಲೂ ಜಗಳ ಕಾಯ್ದೆ ಸ್ವಾಮಿ. ಅವಾಗ್ಲೂ ಏನ್ ಹೇಳಿದ್ರು ಕೇಳೋ ಪರಿಸ್ಥಿತಿಲೇ ಅಯ್ಯಪ್ಪ ಇರ್ಲಿಲ್ಲ. ಅವಾಗ ಇದು ಲಿವರ್ ಪ್ರಾಬ್ಲಮ್ ಅಂತ ಹೇಳಿದ್ರು ಸ್ವಾಮಿ ಡಾಕ್ಟರ್. ಇಲ್ಲಿ ಆಸ್ಪತ್ರೆ ಬೆಂಗಳೂರು ಕರ್ಕೊಂಬಂದಿ 6 ಸತಿ ಅಡ್ಮಿಟ್ ಮಾಡಿ ಸ್ವಾಮಿ. ಕರ್ಕೊಂಡೋದೆ, ಹುಷಾರ್ ಮಾಡ್ಕೊಂಡಿ. ನನ್ ಕಟ್ಟಿ ತಾಳಿ ಕೂಡ ಮಾರ್ಬಿಟ್ಟೆ, ವಾಲೆ ತಾಳಿ ಎಲ್ಲಾ ಮಾರ್ಬಿಟ್ಟೆ. ಸಾಲದವ್ರು ಕೊಡ್ಬೇಕಾಗಿತ್ತು, ಎಲ್ಲ ಮಾಡ್ಬೇಕಾಗಿತ್ತು, ಎಲ್ಲಾ ಮಾರಿ ಇದ್ ಮಾಡಿ ಎಲ್ಲಾ ಮಾಡಿದೆ. ಆಸ್ಪತ್ರೆ ಕರ್ಕೊಂಡೋಗಿ ಸೇರಿಸ್ದೆ, ಕರ್ಕೊಂಬಂದೆ. ತಿರ್ಗಾ 3-4 ವರ್ಷ ಬಿಟ್ಬಿಟ್ಟಿದ್ರು ಸ್ವಾಮಿ ಡ್ರಿಂಕ್ಸ್ ಮಾಡೋದು. ಅವಾಗ ತುಂಬಾ ಚೆನ್ನಾಗ್ ಆಗ್ಬಿಟ್ಟಿದ್ರು. ಡ್ರಿಂಕ್ಸ್ ಮಾಡೋದು ಬಿಟ್ಮೇಲೆ ತುಂಬಾ ಚೆನ್ನಾಗ್ ಆಗ್ಬಿಟ್ಟಿದ್ರು. ಆಮೇಲೆ ಸಂಘಗಳೆಲ್ಲ ನಾನೇ ಸಂಘಗಳನ್ನ ಎಡ್ತೀವ್ನಿ, 4-5 ಸಂಘಗಳು.
ಅದರಲ್ಲಿ ಎಲ್ಲಾರ ದುಡ್ಡು ಎತ್ಕೊಂಡು ಇಬ್ರು ಮೂವರೇ ಹೆಂಗಸ್ರ ಹತ್ರ ಮಾತಾಡ್ಬಿಟ್ಟು ನಾನು ಹಿಂಗ್ ಕಟ್ಕೊಂಡೋಯ್ತೀನಿ, ನನಗ್ ದುಡ್ಡು ಕೊಡಿ ಅಂತ ಕೇಳ್ದೆ. ಅವರು ಕೊಟ್ರು ಸ್ವಾಮಿ. ಕೊಟ್ಟಿದ್ಕೆ ತಿರ್ಗಾ ಸಣ್ಣ ಪುಟ್ಟವು ಅಡಿಕೆ ವ್ಯಾಪಾರ ಮಾಡಿದ್ರು. ತಿರ್ಗಾ ಚೆನ್ನಾಗಾದ್ಮೇಲೆ ಚಿಕ್ಕ ಮಗಳದು ಮದ್ವೆ ಮಾಡ್ಬಿಟ್ಟೆ ಸ್ವಾಮಿ. ಹಲೋ, ಹೇಳುವ. ಚಿಕ್ಕ ಮಗಳದು ಮದ್ವೆ ಮಾಡಿದೆ ಸ್ವಾಮಿ. ಆಯ್ತು, ಎಲ್ಲ ಆಗಿ ಇದ್ ಮಾಡಿ ಚಿಕ್ಕ ಮಗಳನ್ನ ಬೆಂಗಳೂರಿಗೆ ಕೊಟ್ಟ. ಈಗ ನನ್ನ ಪ್ರಶ್ನೆ ಕೇಳ್ಕೊ, ಭಾಳ ಮುಂದೆ ಬಂದಿದೀಯವ. ಈಗ ಸಮಸ್ಯೆ ಏನು ಅದನ್ನು ಹೇಳು. ಆಯಿತು, ಅದೆಲ್ಲ ಕೇಳ್ಕೊಂಡಿದ್ದೀನಿ. ಯಾಕಂದರೆ ನೀವು ನನಗೆ ಗೊತ್ತಿರೋ ಹಾಗೆ ಈಗ ನೀವಿಬ್ಬರೇ ಇರೋದು, ಹೌದಲ್ವಾ? ಈಗ ನಮ್ಮ ಯಜಮಾನ್ರು ಸತ್ತಿ 4 ತಿಂಗಳಾಯ್ತು. ಏನಾಯ್ತು? ಲಿವರ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ನಲ್ಲ ಸ್ವಾಮಿ. ಯಾಕಾಯ್ತಂತದು? ಡ್ರಿಂಕ್ಸ್ ಮಾಡಿ ಆಗಿದ್ದ ಅವ್ರಿಗೆ. ಕ್ಯಾನ್ಸರ್ ಆಗ್ಬಿಡ್ತು, ಕ್ಯಾನ್ಸರ್ ಗಡ್ಡೆ ಆಗ್ಬಿಡ್ತು. 4 ತಿಂಗಳಾಯ್ತು ತೀರ್ಕೊಂಡಿ ಅವರು. ಅಟ್ಲೀಸ್ಟ್ ಕಡೆಯಲ್ಲಿ ಪಶ್ಚಾತ್ತಾಪ ಇತ್ತಾ, ನಾನು ಕುಡ್ದು ಹಿಂಗ್ ಮಾಡ್ಕೊಂಡ್ಬಿಟ್ಟೆ ಅಂತ? ಕೊನೆಗೆ ಒಂದ್ ತಿಂಗಳು ಸಾಯ್ತಾರೆ ನಮ್ಗಿತ್ತು ಸ್ವಾಮಿ ಅಷ್ಟೇ. ಇನ್ನೊಂದ್ ತಿಂಗಳು ಸಾಯ್ತೀನಿ ನಂಗಿತ್ತು ಸ್ವಾಮಿ. ಏನಂತ ಅಂದ್ರು? ನಾನು ಕುಡ್ದಿ ಹಿಂಗ್ ಮಾಡ್ಕೊಂಡ್ಬಿಟ್ಟೆಲ್ಲಪ್ಪ, ಎಷ್ಟು ಹೇಳಿದ್ಕು ನೀನು ಕೇಳಲಿಲ್ಲ. ನೀನ್ ಇವಾಗ ಅರ್ಧ ದಾರಿಲ್ ನನ್ನ ಬಿಟ್ಟು ಹೊಂಟೋಯ್ತಾ ಇದೀಯ, ನಾನು ಯಾರ ಕೈ ಕಾಲದಲ್ಲಿ ಇಟ್ಟಾಡನಪ್ಪ ಅಂತಂದಿದ್ದೆ. ಇಲ್ಲ ಕಣಮ್ಮ, ನನ್ಗೆ ಗೊತ್ತಾಗ್ಲಿಲ್ಲ, ನನ್ಗೆ ಈ ತರ ಆಯ್ತದೆ ಅಂತ ಗೊತ್ತಾಗ್ಲಿಲ್ಲ. ನಾನು ಕುಡಿತಿರ್ಲಿಲ್ಲ, ನಾನು ತಪ್ಪು ಮಾಡ್ಬಿಟ್ಟೆ, ನನ್ನನ್ನು ಕ್ಷಮಿಸ್ಬಿಡು ಅಂತ ಕೇಳಿದ್ರು ಸ್ವಾಮಿ. ಅಷ್ಟೊತ್ತಿಗಾಲಿ ಕಾಲ ಮಿಂಚೋಗಿತ್ತು ಸ್ವಾಮಿ. ಇದು ಈಗ ನವೆಂಬರ್ ಅಲ್ಲಿ ಸತ್ತಿದ್ದು ಸ್ವಾಮಿ. ಆವಾಗ ಅಡಿಕೆ ಫುಲ್ ಟೈಮು ಅಡಿಕೆ ವ್ಯಾಪಾರ ಮಾಡ್ತಿತ್ತು. 1 ವರ್ಷ ಲಾಸ್ ಆಯ್ತದೆ, 1 ವರ್ಷ ಆದಾಯ ಬರ್ತದೆ. ಅದೇನು ಮಾಡಕ್ ಆಗಲ್ಲ, ಬಿಸ್ನೆಸ್ ಅಂದ್ಮೇಲೆ ಲಾಸ್ ಆದಾಯ ಇದೇ ಇರ್ತೈತಿ. ಎಷ್ಟ್ ಹೇಳಿದ್ಕು ಹೋದ್ ವರ್ಷನು ತುಂಬಾ ಕುಡಿದ್ಬಿಟ್ರು ಅಂದ್ರೆ ಅಷ್ಟು ಕುಡಿದ್ಬಿಟ್ರು. ಬೇಡಪ್ಪ ಹಿಂಗ್ ಮಾಡ್ಬೇಡ ಅಂತ ಎಷ್ಟ್ ಹೇಳಿದ್ಕು ಕೇಳಲಿಲ್ಲ. ಬೇರೆಯವ್ರ ಹತ್ರ ಎಲ್ಲ ಸಾಲ ಇಸ್ಕೊಂಡ್ಬಿಟ್ರು ಸ್ವಾಮಿ. ಸಾಲ ಇಸ್ಕೊಂಡ್ರು ಅಂದ್ರೆ 5-6-7 ಲಕ್ಷ ಸಾಲ ಮಾಡಿದ್ರು. ಬಟ್ ಈತ ಕಾಯಿಲೆ ಬಿದ್ದಾಗ ಖರ್ಚಾಯ್ತಾ? ಖರ್ಚಾಯ್ತು ಸ್ವಾಮಿ. 4 ಲಕ್ಷ ದುಡ್ಡು ಖರ್ಚಾಯ್ತು. ನನ್ಗೆ ಈಗ 6 ತಿಂಗಳಲ್ಲಿ ನನ್ಗೆ ಆಪರೇಷನ್ ಆಯ್ತು, ಸೊಂಟ ಆಪರೇಷನ್ ಆಯ್ತು ಸ್ವಾಮಿ. ಇದು ಡಿಸ್ಕಿನ್ ಮೂಳೆ ಜರ್ಬಿಟ್ಟೈತೆ ಅಂದ್ಬಿಟ್ಟು ರಾಡ್ ಹಾಕಿದ್ರು, ಆಪರೇಷನ್ ಮಾಡ್ತಿದ್ರು. ಅದಕ್ಕೆ 2.5 ಲಕ್ಷ ಖರ್ಚಾಯ್ತು ಸ್ವಾಮಿ. ನಮ್ಮ ಹತ್ರ ಬಂಡವಾಳ ಇದ್ದಿದ್ದು 15 ಲಕ್ಷ ಬಂಡವಾಳ ನಾವ್ ಹಾಕಿದ್ದು. ಹಲೋ, 15 ಲಕ್ಷ ಬಂಡವಾಳ ಹಾಕಿದ್ದು ಸ್ವಾಮಿ. ಇದೆಲ್ಲ ಸ್ವಲ್ಪ ಸಾಲ ಮಾಡಿ ಎಲ್ಲ ಹಾಕಿದ್ರು. ಮಳೆ ಹುಯ್ಲಿಲ್ಲ ಸ್ವಾಮಿ, ಬೆಳೆ ಬರ್ಲಿಲ್ಲ. ಲಾಸ್ ಆಗ್ಬಿಡ್ತು ಸ್ವಾಮಿ. ಅವ್ರ ನವೆಂಬರ್ ಸತ್ತೋದ್ರು. ಸಾಲದವ್ರೆಲ್ಲ ಬಂದು ನಮ್ಗ್ ದುಡ್ಡು ಬೇಕು ಅಂತ ಕೂತ್ಕೊಂಡ್ರು ಸ್ವಾಮಿ. ನಾನೇನ್ ಹೇಳ್ದೆ, ನಮ್ಮ ಮನೆಯವ್ರಿಗೆ ಸ್ವಲ್ಪ ಕಾರ್ಯ ಮುಗಿಲಪ್ಪ, ನೋಡ್ತೀನಿ ಕೊಡ್ತೀನಿ ಅಂತ ಹೇಳ್ದೆ. ಕಾರ್ಯ ಮುಗ್ದಿ ಎಲ್ಲ ಆಯ್ತು ಸ್ವಾಮಿ. ಎಲ್ ನೋಡೋದು ಫಸ್ಲೇ ಇಲ್ಲ, ಅಡ್ಗೆನೆ ಬರ್ಲಿಲ್ಲ. ಎಲ್ಲ ಕದಿಯವ್ರು ಕದ್ಬಿಟ್ರು, ಮಾಡೋರ್ ಮಟ್ಬಿಟ್ರು, ಎಲ್ಲ ಮಾಡ್ಬಿಟ್ರು. ತಿರ್ಗಾ ಸಾಲದವರೆಲ್ಲ ಬಂದ್ರು. ನನ್ಗೆ ಗಂಡ ಸತ್ತಿನ ನೋವೇ ನನ್ ಕೈಲಿ ಮರೆಯಕ್ ಆಯ್ತಿಲ್ಲ ಸ್ವಾಮಿ. ನನ್ಗೆ ಇನ್ನೂ ಮರೆಯಕ್ ಆಯ್ತಾ ಇಲ್ಲ. ನನ್ಗೆ ಅವ್ರನ್ನ ಬಿಟ್ಟು ಬದುಕೋ ಶಕ್ತಿನೂ ಇಲ್ಲ ನನ್ಗೆ. ತಿರ್ಗಾ ಆಮೇಲೆ ಸಾಲ ಈಗ ಬೆಂಗಳೂರಿಗೆ ಅವತ್ತು ಕಾರ್ಯ ಮುಗ್ದಿದ್ದಿ ಸ್ವಾಮಿ. ನನ್ ಮಕ್ಳು ಇಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಸ್ವಾಮಿ. ನನ್ ಮಗಳು ತಂದು ಹಾಕಿದ್ರೆ ಉಂಟು ಸ್ವಾಮಿ, ಇಲ್ದಿದ್ರೆ ಇಲ್ಲ. ನನ್ ಜೀವನಕ್ಕೆ ನಾನು ಆಚೆ ಕಡೆಗೆ ಹೋಗಿ ಕೆಲ್ಸ ಮಾಡ್ತೀನಿ, ಶಕ್ತಿನೂ ನನ್ಗಿಲ್ಲ. ನನ್ಗೇನು
ಕೆಲ್ಸ ಮಾಡಕ್ ಆಗಲ್ಲ ನನ್ಗೆ, ಸೊಂಟ ನೋವು, ಕೆಳಗಡೆ ಕುತ್ಕೊಳಕ್ ಆಗಲ್ಲ, ಎದೊಳಕ್ ಆಗಲ್ಲ, ಏನು ಮಾಡಕ್ ಆಗಲ್ಲ. ಯಾವ ಮಗಳು ಮನೇಲಿ ಇದ್ದೀಯವ್ವ? ಮಗಳು ಮನೇಲಿಲ್ಲ ಸ್ವಾಮಿ, ನಾನೊಂದ್ ಮನೆ ಮಾಡ್ಕೊಂಡಿದೀನಿ. ನನ್ಗೆ ಯಾರ ಜೊತೆಗೂ ಇರಕ್ ಇಷ್ಟ ಇಲ್ಲ. ನನ್ಗೆ ಒಂದ್ 10 ಲಕ್ಷ ದುಡ್ಡು ಇತ್ತು, ಅದನ್ನ ಎಲ್ಲಾರ್ಗು ಕೊಡೋರ್ಗೆಲ್ಲ ಸ್ವಲ್ಪ ಕೊಟ್ಬಿಟ್ಟು 2 ಲಕ್ಷ ಬಿಕ್ಕಿತ್ತು ಸ್ವಾಮಿ, ತಗೊಂಡು ಬೆಂಗಳೂರ್ ಕಡೆಗ್ ಬಂದ್ಬಿಟ್ಟೆ. ಇನ್ನ 7-8 ಲಕ್ಷ ಸಾಲ ಇದೆ. ಸಾಲದವ್ರು ಇಲ್ಲಿಗೆಲ್ಲ ಹುಡಿಕೊಂಡು ಬರ್ತಾವ್ರೆ, ಎಲ್ಲ ತಿರುಗ್ತಾವ್ರೆ. ನಾನ್ ಯಾವ ಧೈರ್ಯದ ಮೇಲೆ ಸಾಲ ತೀರ್ಸೋಣ? ನಾನ್ ಹೆಂಗ್ ಮಾಡೋಣ? ಆಸ್ತಿ ಏನು ಇಲ್ವಾ ಊರಲ್ಲಿ? ಏನು ಇಲ್ಲ ಸ್ವಾಮಿ, ಏನು ಸಂಪಾದನೆ ಮಾಡಿಲ್ಲ. ಅಲ್ಲ, ನೀವು ಊರಲ್ಲಿ ನಿಮ್ದು ಅಂತ ಏನು ಇರ್ಲಿಲ್ವಾ? ಏನು ಇಲ್ಲ ಸ್ವಾಮಿ. ಒಂದು 4-5 ಜನ ಎಲ್ಲ ಕಾರ್ ಮಾಡ್ಕೊಂಡು ಹುಡಿಕೊಂಡು ಎಲ್ಲ ಬಂದು ಎಲ್ಲ ತಿರುಗ್ತಾವ್ರೆ. ಈ ಸಂಬಂಧಿಕರದು ಸ್ವಲ್ಪ ಕಾಟ ಜಾಸ್ತಿ. ನಾನೇ ಹೊಡೆದಿ, ನಾನೇ ಸಾಯಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ನಾನು ಯಾರು ಕೊಡಿಯೋದು ಸ್ವಾಮಿ? ನಾನು 33 ವರ್ಷ ಜೀವನ ಮಾಡಿ ಗಂಡನ್ನ ನೀವೇ ಸಾಯಿಸಿದಿರಾ ಅಂತ ಅವರು ಈ ಯೋಚನೆ ಯಾಕೆ ಬರ್ತಾ ಇದೆ ಸಂಬಂಧಿಕರಿಗೆ? 3 ದಿವಸ ಇದ್ದಂಗೆ ಸ್ವಾಮಿ ನನ್ಗೆ ಒಂದ್ ಅರ್ಧ ತರಿಸ್ಕೊಡು, ನಾನ್ ಕುಡಿಬೇಕು ಅಂತ ಕೇಳ್ತಾ ಇದ್ರು ಸ್ವಾಮಿ. ಅಂದ್ರೆ ಸಾಯ್ಬೇಕಾದ್ರೆ 3 ದಿವಸ ಐತೆ ನಂಗೆ ಸ್ವಾಮಿ. ನಾನೇನ್ ಮಾಡ್ಲಿ? ಬೇಡಪ್ಪ, ಒಂಚೂರು ಎಣ್ಣೆ ತರಿಸ್ಕೊಡು ಅಂತ. ತರಿಸ್ಕೊಡು ಅಂತ ಯಾರ ಕೈಲಾದ್ರೂ ಹುಡುಗರ ಕೈಲಿ ಆಳುಗಳೆಲ್ಲ ಇದ್ರಲ್ಲ ಸ್ವಾಮಿ, ಆಳುಗಳ ಕೈಲಿ ತರಿಸ್ಕೊಡು ಅಂತ ಕೇಳ್ತಾ ಇದ್ರು. ಈಗ್ಲೇ ಹೊಟ್ಟೆ ನೋವು ಅಂತೀರಾ? ಬೇಡಪ್ಪ, ಕುಡಿಬೇಡ, ನೀನ್ ಏನಾದ್ರೂ ಮಾಡ್ಕೋ, ನಾನ್ ಮಾತ್ರ ತರಿಸ್ಕೊಡಲ್ಲ ನಾನು ಅಂತ ಅಂದ್ಬಿಟ್ಟಿ ನಾನ್ 3 ದಿವಸ 4 ದಿವಸ ನಿದ್ದೆ ಮಾಡಿಲ್ಲ ಸ್ವಾಮಿ. ಆಚೆ ಕಡೆಗೆ ಹೋಗಿ ಕೂತ್ಕೊಂಡ್ ಅರ್ಧ ರಾತ್ರಿ ಆಗ್ಲಿ. ಡಾಕ್ಟರ್ ಏನ್ ಹೇಳಿದ್ರು? ಕುಡಿಯಂಗಿಲ್ಲ ಅಂತಲೇ ಹೇಳಿದ್ರು. ಕುಡಿಯಂಗಿಲ್ಲ ಅಂತಾನೆ ಹೇಳಿದ್ರು. ಅಂದ್ರೆ ಈಗ ಒಂದ್ ವೇಳೆ ನೀನ್ ತಂದು ಕೊಟ್ಟಿದ್ರೆ ಉಳಿಯೋರು ಅನ್ನೋ ಮಾತು ಬರಬಾರ್ದಲ್ಲ, ಯಾಕಂದ್ರೆ ಡಾಕ್ಟರ್ ಹೇಳಿದ್ರು ಅಂತ. ಈಗ ನಾನ್ ತಂದ್ಕೊಟ್ಟಿದ್ರೆ ನಾನ್ ತಲೆ ಮೇಲೆ ಬರೋದು ಸ್ವಾಮಿ. ಅದೇ ಅಂದ್ರೆ ತಂದು ಕೊಟ್ಟಿದ್ರೆ ಉಳಿತಿದ್ನೇನೋ ಅಂತ ಹೇಳಲಿಕ್ಕೆ ಡಾಕ್ಟ್ರು ಆಯ್ತು ಆಗ ಕೊಡಮ್ಮ ಅಂತ ಏನು ಹೇಳಿರ್ಲಿಲ್ಲ. ಇಲ್ಲ ಸ್ವಾಮಿ, ಏನ್ ಹೇಳಿರ್ಲಿಲ್ಲ. ಅವ್ರು ಕೊಡಬೇಡ ಅಂದಿದ್ದಕ್ಕೆ ನೀವು ಕಟ್ನಿಟ್ಟು ಮಾಡಿದ್ರಿ. ಬಟ್ ಇದು ಯಾರಿಗಾದ್ರೂ ಗೊತ್ತಾ? ಇದು ಹಿಂಗ್ ಕೇಳಿದ್ದ, ಏಕೆ ಕೊಡಿಸ್ತಿದ್ದ? ನಾನು ಹೇಳಿದ್ದೆ, ನನ್ ಮಗಳಿಗೆ ಹೇಳಿದ್ದೆ, ನನ್ ಮಕ್ಳಿಗೆ ಇಬ್ರಿಗೂ ಹೇಳಿದ್ದೆ ನಾನು. ಹಿಂಗ್ ನಿಮ್ಮ ಅಪ್ಪ ಕೇಳ್ತಾವ್ರೆ, ಅವ್ರನ್ನ ಸುಧಾರ್ಸಕ್ ಆಯ್ತಿಲ್ಲ ಕಣಮ್ಮ ನನ್ ಕೈಲಿ. ನನ್ಗೂ ಆಪರೇಷನ್ ಅವಾಗ 1 ತಿಂಗ್ಳಾಗಿತ್ತಷ್ಟೇ, 1.5 ತಿಂಗ್ಳಾಗಿತ್ತಷ್ಟೇ ಸಣ್ಣ ಆಪರೇಷನ್ ಆಗಿ. ಹೆಣ್ಮಕ್ಳು ಬಂದು ನೋಡ್ಕೊಳ್ತಿದ್ರ ಏನು? ನೋಡ್ಕೊತಿದ್ರು ಸ್ವಾಮಿ. ದೊಡ್ಡ ಮಗಳ ಎಲ್ಲಾ ಆಸ್ಪತ್ರೆಗೂ ತೋರ್ಸವಳೆ, ಎಲ್ಲಾ ಮಾಡವಳೆ. ಈಗ್ಲೂ ನಿಮ್ ಜೊತೆ ಚೆನ್ನಾಗವ್ರ? ಚೆನ್ನಾಗಿದ್ದಾಳೆ ಸ್ವಾಮಿ. ನನ್ ಮಕ್ಳು ದೇವ್ರಂತ ಮಕ್ಳು, ಎಲ್ಲಾ ಅವ್ರೇ ನೋಡ್ಕೊತಾ ಇರೋದು, ಅವ್ರೇ ತಂದಾಗ್ತಾ ಇರೋದು ನನ್ಗೆ, ಎಲ್ಲ ಅವರೇ ಮಾಡ್ತಾ ಇರೋದು. ಇಲ್ಲಿ ಈಕೆನೆ ಗಂಡನ್ ಸಾಯಿಸ್ಬಿಟ್ಟವಳೆ ಅಂತ ಅಂದ್ರೆ ಆ ಯೋಚನೆ ಬರ್ಲಿಕ್ಕೆ ಏನ್ ಕಾರಣ ಅಂತ ನಾನು ಕೇಳ್ತಾ ಇರೋದು. ಅಂದ್ರೆ ಈಗ ನಾನು ಹೇಳ್ತಾ ಇದೀನಲ್ಲ, ತರ್ಸ್ಕೊಡು ಅಂತ ಕೇಳಿದ್ರು. ಇಲ್ಲ, ನಾನು ತರ್ಸ್ಕೊಡಲ್ಲ. ಸಂಬಂಧಿಕರಿಗೆ ಯಾರಿಗೂ ಅದು ಗೊತ್ತೇ ಇಲ್ಲ, ಹರಿಯಂಗಮ್ಮ ಅದನ್ನ ಹೇಳ್ತಾರ ಅದನ್ನ. ನಾನೇ ನನ್ ಮಕ್ಳ ಹೇಳಿದ್ರು ಸ್ವಾಮಿ. ನಿನ್ ಮಕ್ಳು ಸಂಬಂಧಿಕರಿಗೆ ಹೇಳ್ಕೊಂಬಂದ್ರ? ಸದ್ಯ ನನ್ ತಂಗಿ ಗಂಡ ಎಲ್ಲ ನಾವ್ ಸಂಬಂಧಿಕರು ಸ್ವಾಮಿ. ಅಂದ್ರೆ ಹಿಂಗೆ ನಿನ್ ಮೇಲೆ ಆಪಾದನೆ ಮಾಡ್ತಿರೋದು ಯಾರು? ನಿನ್ ತಂಗಿ ಗಂಡ? ತಂಗಿ ಗಂಡ. ಅಂದ್ರೆ ಇವಳೆ ಸಾಯಿಸಿರೋದು ಅಂತಲ್ಲ? ಸಾಯಿಸಿರೋದು ಅಂತಲ್ಲ, ಕೇಳಿದ್ರಲ್ವಾ ಡ್ರಿಂಕ್ಸ್ ತರಿಸ್ಕೊಡು ಅಂತ. ಸರಿ, ನನ್ ಮಾತನ್ನ ಸರಿಯಾಗಿ ಕೇಳಿಸ್ಕೊಡುವ. ತರಿಸ್ಕೊಟ್ರು ಕೇಳಿದ್ದು ನೀವು ತರಿಸ್ಕೊಡ್ಲಿಲ್ಲ, ಇದು ಬಿಟ್ಟಾಗ ಇಲ್ಲಿ ಯಾರೋ ನನ್ನ ಮೇಲೆ ಹೇಳ್ತಿದ್ದಾರೆ ಅಂದ್ರಲ್ಲ, ಹೇಳ್ತಿರೋದು ಯಾರು? ಹೇಳ್ತಿರೋದು ಬಾವ್ದಿರು, ತಂಗಿ ಗಂಡ, ಇವ್ರು ಹೇಳ್ತಾ ಇರೋದು. ಅದನ್ನೇ ಕೇಳ್ತಾ ಇರೋದು. ಅವ್ರಿಗೆಲ್ಲ ಗೊತ್ತಾ? ಅವ್ರು ಕೇಳಿದ್ದು ನೀವು ತರಿಸ್ಕೊಡದೇ ಇರೋದು ಅವ್ರಿಗೆಲ್ಲ ಗೊತ್ತು. ಸೊ ಅದನ್ನ ನೆಪ ಇಟ್ಕೊಂಡೆ ಅಥವಾ ಆ ಆಧಾರದ ಮೇಲೆ ಈ ಮಾತು ಹೇಳ್ತಿರೋದು. ಅಂದ್ರೆ ಅವ್ರ ಅರ್ಥದಲ್ಲಿ ನೀವು ತಂದು ಕೊಟ್ಟಿದ್ರೆ ಬದುಕೋರು ಅಂತ.
ತರ್ಸ್ಕೊಟ್ಟಿದ್ರಿ, ಇನ್ನೂ ಒಂದ್ ಅಪವಾದ ಬಂದ್ಬಿಡೋದು ಸ್ವಾಮಿ. ಅದು ತುಟಿ ಎಲ್ಲಾ ತುಟಿ ಊದ್ಕೊಂಬಿಟ್ಟಿತ್ತು, ಮಕ ಊದ್ಕೊಂಬಿಟ್ಟಿತ್ತು ಅವ್ರಿಗೆ. ಇದು ಲಿವರ್ ಊದ್ಕೊಂಬಿಟ್ಟಿತ್ತಲ್ಲ ಸ್ವಾಮಿ, ಹೊಟ್ಟೆ ಊದ್ಕೊಂಬಿಟ್ಟಿತ್ತಲ್ಲ, ಸಾಯೋ ಟೈಮ್ಗೆ ತುಟಿ ಎಲ್ಲ ಊದ್ಕೊಂಬಿಟ್ಟಿತ್ತು. ನೀನು ಕೇಳ್ಬೇಡಪ್ಪ, ನೀನು ಡ್ರಿಂಕ್ಸ್ ತರ್ಸ್ಕೊಡು ಅಂತ ಕೇಳ್ಬೇಡ ನೀನು ಅಂತ ಹೇಳ್ಬಿಟ್ಟು ಬಾಯಿ ಮೇಲೆ ಸುಮ್ನೆ ಹಿಂಗ್ ಅಂದೆ ಸ್ವಾಮಿ, ಅಷ್ಟೇ. ನಾನು ಹೊಡಿಲಿಲ್ಲ. ಬಾಯಿ ಮುಚ್ಚದೆ ಕಿರ್ಚ್ಕೊಬೇಡ, ಬೆಳಗಾನ ಅಷ್ಟೊಂಥರ ಹತ್ತಿದ್ದೀರಾ, ಇದ್ ಮಾಡಿದ್ದೀರಾ, ಕಿರ್ಚ್ಕೊಬೇಡ ನೀನು ಅಂತ ಹೇಳ್ಬಿಟ್ಟು ಹಿಂಗ ಅಂತ ಹೇಳ್ದೆ. ಅದನ್ನ ಯಾರು ನೋಡಿದ್ರು? ಅದು ಇದು ಕೆಲ್ಸ ಮಾಡ್ತಿದ್ರಲ್ಲ ಆಳುಗಳು ಸ್ವಾಮಿ, ಅವರು ಎಲ್ಲ ಕೆಲ್ಸ ಮಾಡ್ತಾ ಇದ್ರು. ಅವ್ರು ಹೇಳಿರೋದು, ಕೆಲ್ಸ ಮಾಡೋ ಆಳುಗಳು ಹೇಳಿರೋದು. ಅಂದ್ರೆ ಅವ್ರ ಅರ್ಥಕ್ಕೆ ಏನಂದ್ರೆ ನೀವೇನೋ ಮಾಡಿದೀರಾ ಅಂತ. ನಾನೇ ಏನೋ ಮಾಡಿದೀನಿ ಅಂತ. ನಾನು ಏನ್ ಮಾಡಕ್ ಹೋಗೋಣ ಸರ್, ಅಷ್ಟು ಪ್ರೀತಿಸ್ತಿದ್ದ ನನ್ ಗಂಡ, ನಾನು ಯಾಕೆ ಮಾಡಕ್ ಹೋಗೋಣ ಸ್ವಾಮಿ. ಬಟ್ ಇದನ್ನ ನಿಮ್ ಮಕ್ಳೇನ್ ಹೇಳ್ತಾ ಇಲ್ಲ ಅಥವಾ ಮಕ್ಳು ನಂಬ್ತಾ ಇಲ್ಲ ಸ್ವಾಮಿ, ನಮ್ಮ ಅಮ್ಮ ಆ ತರದವ್ರಲ್ಲ. ನಮ್ಮ ಅಮ್ಮ ದೇವ್ರ ಹುಷಾರಿಲ್ದಿದ್ರು 3 ತಿಂಗಳು 4 ತಿಂಗಳು ನೋಡ್ಕೊಂಡೈತೆ ನಮ್ಮಮ್ಮ. ಎತ್ತದು ಇಳ್ಕೋದು ಇದ್ ಮಾಡೋದು, ಏನೇನು ಕರ್ಕೊಂಡು ಹೋಗೋದು, ಬಾತ್ರೂಮ್ ತೆಗ್ದಾಕೋದು ಎಲ್ಲ ಮಾಡೈತೆ ನಮ್ಮಮ್ಮ. ಆ ತರದವ್ರಲ್ಲ ಅಂತ ಹೇಳ್ತಾರೆ ಸ್ವಾಮಿ. ಈ ನನ್ ತಂಗಿ ಗಂಟಂಗ ಅದೇನ್ ದ್ವೇಷನ ನನ್ ಮೇಲೆ ಗೊತ್ತಿಲ್ಲ. ಅವ್ರು ನನ್ನನ್ ಕಂಡ್ರೆ ಆಗಲ್ಲ, ನನ್ನನ್ ಯಾರು ಮಾತಾಡಿಸ್ತಾನೆ ಇಲ್ಲ ಇವಾಗ. ಅಂದ್ರೆ ನಿನ್ ಮಕ್ಳು ಮಾತಾಡಿಸ್ತಾರೆ? ಮಕ್ಳು ಮಾತಾಡಿಸ್ತಾರೆ, ಮಕ್ಳು ಮಾತಾಡಿಸ್ಬೇಕು ಅಲ್ಲ, ಜೊತೆ ಇದ್ದು ತಂಗಿ ತಮ್ಮಂದಿರು. ಬಿಡವ ನೀನು, ಈ ಇಲ್ಲಿನ ತಕ ಬಂದ್ಬಿಟ್ಟು ಹೌದು ಅವರೆಲ್ಲರ ಪ್ರೀತಿ ಬಯಸೋದು ತಪ್ಪು ಅಂತಲ್ಲ, ಇಂಥ ಆಪಾದನೆ ಮಾಡೋ ಮಟ್ಟಿಗೆ ಹೋಗಿರೋರು ನೀ ಅಂದರೆ ಅವ್ರು ಮಾತಾಡಿಸಿ ಅಂತ ನೀನು ಬಯಸಲೇಬಾರ್ದವ. ಯಾಕಂದರೆ ಬಂದಿರೋ ಆಪಾದನೆ ಇದೆಯಲ್ಲ, ನಾಳೆ ಅವರೇ ಮಾತಾಡ್ಸ್ಕೊಂಬಂದ್ರು ನೀನು ಮಾತಾಡಂಗಿಲ್ಲ. ಅಯ್ಯೋ ಅದನ್ನೇ ಹೇಳ್ತಾ ಇದ್ದೀನವ್ವ, ನಾನು ಯಾರೂ ಮಾತಾಡಿಸ್ತಾ ಇಲ್ಲ. ನೋಡು ತಾಯಿ, ನನಗೆ ಅರ್ಥವಾಗುತ್ತೆ ನೀವೇನು ಹೇಳ್ತಾ ಇದ್ದೀರಾ ಅಂತ. ಬಟ್ ನನ್ನ ಒಂದು ಪ್ರಶ್ನೆ ಏನಂದರೆ, ಡಾಕ್ಟ್ರು ಬದುಕೋ ಸಾಧ್ಯತೆ ಬಗ್ಗೆ ಹೇಳಿದ್ರ ಅಥವಾ ಏನು ಹೇಳಿದ್ರು ಡಾಕ್ಟ್ರು ಬಾಯಲ್ಲಿ ಕಡೆಯಲ್ಲಿ? ಅವ್ರು ಏನು ಅವ್ರು ಬದುಕಲ್ಲ ಅಂತಾನೆ ಹೇಳಿದ್ದು ಸರ್. ಕುಡಿತದಿಂದ ತಂದುಕೊಂಡ ಗಂಡಾಂತರ ಇದು. ಅದು ಆಪರೇಷನ್ ಅವ್ರಿಗೆ ಗಡ್ಡ ಸುಟ್ರಲ್ಲ ಸ್ವಾಮಿ, ಅವರು ಇಲ್ಲ ಚೆನ್ನಾಗ್ ಆಯ್ತಾರೆ ಅಂತಾನೆ ಹೇಳಿದ್ದು ಸ್ವಾಮಿ. ಅವರು ಮಾಡದ್ಮೇಲೆ ಅದೇನಾಯ್ತೋ ಗೊತ್ತಿಲ್ಲ, ಇನ್ಫೆಕ್ಷನ್ ಆಗ್ಬಿಟ್ಟು ಒಳಗೆಲ್ಲ ಇನ್ಫೆಕ್ಷನ್ ಆಗ್ಬಿಟ್ಟು ಲಿವರ್ ಫೇಲರ್ ಆಗ್ಬಿಡ್ತು ಸ್ವಾಮಿ. ಅಲ್ಲ, ಯೋಚನೆ ಮಾಡಿ, ಆ ಸಾವು ಬದುಕಿನ ಹೋರಾಡಬೇಕಾದ್ರೂ ಕೂಡ ನನಗೊಂಚೂರು ಕುಡಿಯೋಕೆ ತಂದು ಕೊಡು ಅಂತ ಕೇಳುವಷ್ಟು ಒಂದು ನಶೆಗೆ ಒಬ್ಬಪ್ಪ ದಾಸನ ಆಗ್ತಾನೆ ಅಂದರೆ ಆತನ ಬದುಕು ಅಂದರೆ, ನೋಡು ತಾಯಿ, ನಿನಗೆ ನಾನು ಸುಮ್ಮನೆ ಹೇಳ್ತೀನಿ, ಕೆಲವೊಂದು ಸಾವುಗಳು ಕೆಲವೊಬ್ಬರ ಉದ್ಧಾರಕ್ಕೋಸ್ಕರನೇ ಆಗಿರ್ತವೆ. ಈಗ ನೀವು ನಿಮ್ಮ ಗಂಡನ ಕುರಿತು ಏನು ದುಃಖ ಅಥವಾ ನಿಮಗೇನು ಪ್ರೀತಿ ಇದೆ, ಫೈನ್. ಬಟ್ ಬದುಕಿದ್ದಷ್ಟು ಸಮಯ ಅಂದರೆ ಇನ್ನೂ ತುಂಬ ಮುಂದುವರೆದಿದೆ, ನಿಮಗೂ ನರಕ ಅದಕ್ಕೂ ನರಕ. ನೀವೇ ಹೇಳ್ತಾ ಇದ್ರಿ, ಅಯ್ಯೋ ಎಷ್ಟು ಅಳ್ತೀಯ, ಸುಮ್ಮನಿರಪ್ಪ. ನೋವು ತಡಿಯೋಕ್ಕಾಗದೆ ಅಳ್ತಾ ಇದ್ರು ಏನೋ, ಹೌದಲ್ಲ? ಅವ್ರಿಗೆ ಆ ಸಮಯದಲ್ಲಿ ತಾನು ನಡ್ಕೊಂಡು ಬಂದಂತಹ, ತಾನು ಮಾಡಿದಂತಹ ಅನಾಚಾರಗಳು ಅಥವಾ ತಾನು ಮಾಡಿಕೊಂಡು ಬಂದ ಈ ವ್ಯಸನಗಳ ಎಲ್ಲವೂ ನೆನಪಾಗಿರ್ತವೆ ಆ ಸಮಯದಲ್ಲಿ. ಇದು ನಿಮ್ಮ ಗಂಡನ ಕಥೆ ಅಂತ ಮಾತ್ರ ಅಲ್ಲವಾ, ವ್ಯಸನಕ್ಕೆ ದಾಸರಾಗಿ ಧರ್ಮವನ್ನು ತ್ಯಜಿಸಿ ಹೆಂಡತಿ ಮಕ್ಕಳು ಇವ್ರನ್ನೆಲ್ಲ ಅಯ್ಯೋ ಅನಿಸಿದಾರ ಬದುಕೆಲ್ಲ ಇಷ್ಟೇ. ಅದು ನಿಮ್ಮ ಗಂಡ ಅಂತ ಮಾತ್ರ ಹೇಳ್ತಾ ಇಲ್ಲ. ನನ್ನ ಈ ಪ್ರಯಾಣದಲ್ಲಿ ತುಂಬ ಸಾವಿರಾರು ಕತೆ ಕೇಳಿದ್ದೀನವ. ಯಾವ ಪರಸ್ತ್ರೀ ಸಹವಾಸಕ್ಕೆ ಬಿದ್ದವನು, ಹೆಣ್ಣು ಈ ಚಟಕ್ಕೆ ದಾಸನಾದವನು ಒಳ್ಳೆ ಸಾವನ್ನು ಕಂಡೇ ಇಲ್ಲ.
ಇದನ್ನು ಸುಮ್ಮನೆ ಲೋಕಜ್ಞಾನವಾಗಿ ನೋಡು. ಗಂಡ ಅಂತ ನೋಡಿದಾಗ ಅಯ್ಯೋ ನನ್ನ ಗಂಡನ ಬಗ್ಗೆ ಹಿಂಗೆ ಮಾತಾಡ್ತೀರಾ ಅಂತ ಅನಿಸ್ಬೋದು. ಇದನ್ನು ಲೋಕಜ್ಞಾನವಾಗಿ ನೋಡು. ನಾಳೆ ನಿನ್ನ ಮಗಳ ಗಂಡ ಬಿದ್ದರೂ ಇದೇ ಬಾಳು, ನಾನು ಬಿದ್ದರೂ ಇದೇ ಬಾಳು. ಅದು ಯಾರು ಓ ಇವ್ರು ತಡೆಯಪ್ಪ ಇವ್ರ ಗುರುಗಳು, ನಶೆಗೆ ಒಳಗಾದ್ರೆ ಗುರು ಇಲ್ಲ, ಯಾವನೂ ಇಲ್ಲ. ಹಾಗೆ ತಾನು ಆಯ್ತವ ತೀರ ಕುಡಿಯೋ ಏನು ತಾನು ಏನು ತಿಂತೀನಿ ಏನು ಕುಡಿತೀನಿ ಇದು ನನ್ನ ಆರೋಗ್ಯವನ್ನು. ಈಗ ಒಂದು ಗಂಡು ಮಕ್ಕಳಿಲ್ಲ, ಇಬ್ಬರು ಇರೋರು 2 ಹೆಣ್ಮಕ್ಳು, ಅವ್ರನ್ನ ಮದುವೆ ಮಾಡಿಕೊಟ್ಟಾದ್ಮೇಲೆ ನಾನು ನನ್ನ ಹೆಂಡತಿ ಇಬ್ಬರೇ ಆಗ್ತೀವಿ. ಅವತ್ತಿನ ಕಾಲಕ್ಕೆ ನಮಗೇನೋ ರೋಗ ಬಂದರೆ ನಾವೇನೋ ಬಿದ್ದು ಹೋದರೆ ನಮ್ಮನ್ನು ನೋಡೋಕೆ ಯಾರೂ ಇರಲ್ಲ. ನನಗೆ ನನ್ನ ಹೆಂಡತಿ, ನನಗೆ ಹೆಂಡ್ತಿಗೆ ನಾನು, ಅವಳಿಗೆ ನಾನು, ನನಗೆ ಅವಳು, ಇಷ್ಟೇ ಇರೋದು. ನಾವಿಬ್ಬರು ಹೆಂಗಿರಬೇಕು, ಇದನ್ನು ಗಂಡು ಮಕ್ಕಳಿಲ್ಲದ ತಂದೆ ತಾಯಿಗಳು ಯೋಚನೆ ಮಾಡಿರಬೇಕಲ್ಲ ಮುಂಚೆನೆ. ಆಯ್ತವ್ವ, ನಿಮಗೆಲ್ಲ ಕಾಳಜಿ ಇತ್ತು, ನೀನು ಪಾಪ ಎಷ್ಟೆಲ್ಲ ಒದ್ದಾಡಿದೆ, ಆದರೆ ಎಷ್ಟು ಅಂತ ಹೇಳೋಕೆ ಸಾಧ್ಯನವಾ? ಬಟ್ ಏನೋ ನಿನ್ನ ಪುಣ್ಯ, ಮಕ್ಕಳು ಅಯ್ಯೋ ನನ್ನ ತಾಯಿ ಅಥವಾ ನನ್ನ ತಾಯಿಗೆ ಈಗ ಗಂಡ ಕೂಡ ಅಪ್ಪ ಕೂಡ ತೀರೋಗಿದ್ದಾರೆ. ಈಗ ನೋಡ್ತಾ ಇಲ್ಲಿ ಅಯ್ಯೋ ನನ್ನ ಮೈದ್ನ ಅಥವಾ ಅವರು ಇವರು ಮಾತಾಡಿಸ್ತಿಲ್ಲ, ಅದು ಮಾತಾಡಿಸ್ತಿಲ್ಲ, ಇದು ನೋಡವಾ, ನಾನು ಹೇಳೋದು ಈ ಸಮಯದಲ್ಲಿ 3 ಹೊತ್ತು ಊಟ ಸಿಕ್ಕಿ ಮಲಗೋಕೆ ಜಾಗ ಸಿಕ್ಕಿ ಮಕ್ಕಳು ನಂಬಿಕೆ ಸಿಕ್ಕರೆ ಅದೇ ನೀನು ದೊಡ್ಡ ಪುಣ್ಯ. ಯಾಕಂದರೆ ಈಗ ನೀವು ಈ ಹೊಸ್ತ ಮದುವೆ ಆಗಿರೋರ್ತದೆ, ನಂಗೆ ಅವ್ರು ಮಾತಾಡಿಸಿಲ್ಲ ಇವ್ರು ಮಾತಾಡಿಸಿಲ್ಲ ಇಲ್ಲವ್ವ. ಕಾರ್ಯಕ್ರಮದಲ್ಲಿ ನೀವು ಕೇಳಿದರೆ ನಿಮಗೂ ಗೊತ್ತಿರುತ್ತೆ, ಎಲ್ಲ ಇನ್ನೂ ಮೈಕೈ ತುಂಬಿಕೊಂಡು ಶಕ್ತಿ ಇರೋ ಕಾಲದಲ್ಲೇ ಆಗ್ತಾ ಇಲ್ಲ ಅನ್ನೋ ಸ್ಥಿತಿಗೆ ಬಂದಿರೋ ಕಾಲ ಇದು. ನೀವು 50ರ ಆಸುಪಾಸಿನಲ್ಲಿರೋ ಒಂದು ತಾಯಿಯಾಗಿ ಈಗ ಯಾರೋ ಮಾಡಿದ ಪಾಪಗಳಿಗೆ ನೀವು ತಲೆ ಕೊಡಬೇಕು. ಕಟ್ಕೊಂಡ ಹೆಂಡತಿ ಅಥವಾ ಇಂಥವ್ರನ್ನ ಕಟ್ಕೊಂಡಾಗ ಏನೂ ಮಾಡಲಿಕ್ಕಾಗಲ್ಲ. ಸತ್ತವ್ರ ಬಗ್ಗೆ ನಾನೀಗ ಮಾತಾಡಲ್ಲ, ಆದರೆ ಲೋಕಕ್ಕೆ ತಿಳಿಸಬೇಕಿದೆ ಈ ದಾರಿಯಲ್ಲಿ ಹೋದವರು ಬದುಕೇನಾಗುತ್ತೆ ಅಂತ. ಇವನ್ ನೀವು ಅಡಿಕೆ ಚೋಣಿ ಮಾಡದೇ ಇದ್ದರೂ ಅಥವಾ ನೀವು ತಿಂಗಳಿಗೆ ಲಕ್ಷ ಅಥವಾ ಲಕ್ಷ ದುಡಿದೇ ಹೋಗಿದ್ದರೂ ಕೂಡ ನೀವು ಮಾಡ್ತಿದ್ದಲ್ವ, ರೊಟ್ಟಿ ಹೊತ್ತುಕೊಂಡು ಅಥವಾ ಕೊಡಬಳೆ ಅಥವಾ ಚಕ್ಲಿ ಇವನೇನೋ ಮಾಡಿಕೊಂಡು ಇದರಲ್ಲಿ ಜೀವನ ಮಾಡಿದ್ರು ಆಗಿರೋದು ವಿಷಯ. ನಾನು ಹೇಳ್ತಿರೋದು ವಿಷಯ, ನೀವೆಷ್ಟು ದುಡಿತಾ ಇದ್ರಿ ಇನ್ನೊಂದು ಮುಖ್ಯವೇ ಅಲ್ಲ. ಆದರೆ 20 ರೂಪಾಯಿ ದುಡಿದ್ಬಿಟ್ಟು 40 ರೂಪಾಯಿದು ನಾನು ಕುಡಿಯೋಕ್ಕೆ ಖರ್ಚು ಮಾಡ್ತೀನಿ ಅಂದರೆ 20 ರೂಪಾಯಿ ಎಲ್ಲಿ ದುಡಿಮೆಗೆ ಏನು ಬಂತು ಲಾಭ? ಅಂದರೆ ದುಡಿಮೆ ಆಯಿತು. ಒಬ್ಬ 100 ರೂಪಾಯಿ ಮಾಡ್ಬೋದು, ಒಬ್ಬ 20 ರೂಪಾಯಿ ಮಾಡ್ಬೋದು, ಒಬ್ಬ 5 ರೂಪಾಯಿ ಮಾಡ್ಬೋದು, ಒಬ್ಬ 1 ರೂಪಾಯಿ ಮಾಡ್ಬೋದು. ಲೋಕದಲ್ಲಿ ಎಲ್ಲರ ದುಡಿಮೆ, ಎಲ್ಲರ ಸಂಬಳ ಒಂದೇ ರೀತಿ ಇಲ್ಲ. ಅಂದರೆ ಭಗವಂತ ನಿಮಗೆ ಸಿರಿವಂತ ಬಡತನ ಅಂತ 2 ವಿಚಾರ ಲೋಕದಲ್ಲಿ ಇರ್ಬೋದು, ಆದರೆ ಆರೋಗ್ಯ ಅಂತ ಬಂದಾಗ ಸಿರಿವಂತನಿಗಿರೋ ಅವಕಾಶ ಬಡವನಿಗೂ ಇದೆಯಲ್ವ ಕಾಪಾಡ್ಕೊಳ್ಳೋಕೆ. ದುಡ್ಡು ಹೆಚ್ಚಾದ ಕಾಲದಲ್ಲಿ ನಾನು ಯಾವ್ಯಾವುದೋ ನಶೆಗಳಿಗೆ ಒಳಗಾಗ್ತೀನಿ, ಯಾವುದ್ಯಾವುದೋ ಚಟಗಳಿಗೆ ಒಳಗಾಗ್ತೀನಿ ಅಂದರೆ ಆ ಬದುಕೆಲ್ಲ ಹೀಗೇನವ. ಬಟ್ ಈಗ ನಿಮ್ಮಲ್ಲಿ ದುಃಖ ಇದೆ, ನನಗೆ ಅರ್ಥವಾಗುತ್ತೆ. ಆದರೆ ಯಾರೋ ಬಂದು ಹೊಡೆದಿಲ್ಲ, ಅಯ್ಯೋ ಶ್ರೀರಾಮಚಂದ್ರನಂತಹ ಮನುಷ್ಯನಪ್ಪ, ಒಂದು ಚಟ ಇಲ್ಲ, ಒಂದು ಅದಿಲ್ಲ, ಒಂದು ಇದಿಲ್ಲ, ಏನೂ ಇರಲಿಲ್ಲಪ್ಪ, ಯಾರೋ ಒಬ್ಬ ಬಂದು ಗುದ್ಕೊಂಡು ಹೋದ, ಆಕ್ಸಿಡೆಂಟ್ ಆಗೋಯ್ತು. ಇದಕ್ಕಿಂತ ಒಂದು ಹಿಂದೆ ಒಂದು ಕತೆ ಹೇಳಿದ ಒಂದು ಹೆಣ್ಮಗಳು ಕೇಳಿಸ್ಕೊಂಡ್ರ? ತಮ್ಮ 27 ವರ್ಷದ ತಮ್ಮ ಆಕ್ಸಿಡೆಂಟ್ ಆಗಿ ಸತ್ತೋದ ಅಂತ. ದೇವ್ರಂತ ಬದುಕೋದವನಾತ, ಕಷ್ಟಪಟ್ಟು ಒಂದು ಪೊಲೀಸ್ ಕೆಲಸ ತಗೊಂಡಿದ್ದ, ತಂಗಿದೀರ್ ಕಷ್ಟನೆಲ್ಲ ನೋಡ್ತಿದ್ದ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡಿದ್ದ, ಮನೆ ಕಟ್ಟಿಸ್ತಾ ಇದ್ದ, ಮುಂದಿನ ವರ್ಷ ಮದುವೆ ಆಗಬೇಕು ಅಂದ್ಕೊಂಡಿದ್ದ, ತುಂಬ ಸ್ನೇಹಿತರಿಗೆ ಸಂಪಾದಿಸಿದ್ದ, ಯಾರಿಗೂ ಒಂದು ಇರುವೆಗೂ ಕೆಟ್ಟದ್ದು ಬಯಸಿದವನಲ್ಲ. ಅವನಿಗೆ ಆಕ್ಸಿಡೆಂಟ್ ಆಗಿ ಸತ್ತು ಹೋದರು. ಆತನಿಗೆ ಅಯ್ಯೋ ಎಂಥ ಮನುಷ್ಯ ಹೋದ, ಅಯ್ಯೋ ಏನೂ ಚಟ ಇರಲಿಲ್ವಲ್ಲಪ್ಪ, ಹಿಂಗೆ ಆಗ್ಬಿಡ್ತಲ್ಲಪ್ಪ, ದೇವರೇ ನೀನು ಎಲ್ಲಿದ್ದೀಯಪ್ಪ, ನೀನು ಇದ್ದೀಯನಪ್ಪ ಅಂತ ಕೇಳ್ಬೋದು. ಬಟ್ ಈತನ ಬದುಕು, ನಿಮ್ಮ ಗಂಡನ ಬದುಕು ಅದು ದೇವ್ರದಲ್ಲ. ಕಳೆದ ಒಂದಷ್ಟು ಏನು ದಶಕಗಳಿಂದ, ಒಂದು 20-10 ವರ್ಷದಿಂದ ಯಾವ ರೀತಿ ಯಾವ ರೇಂಜಿಗೆ ಕುಡಿತಾ ಇದ್ರು ಅದಕ್ಕೆ ಏನಾಗಬೇಕು ಅದೇ ಆಗಿದೆಯಲ್ಲವಾ. ಅರ್ಥಾತ್ ನಿಮಗೆ ನಾನು ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದೀನಿ, ನೀವು ಈ ಸಮಯದಲ್ಲಿ ಗಂಡ ಅನ್ನೋ ಭಾವನೆ ಇಟ್ಕೊಂಡು ಯೋಚನೆ ಮಾಡಿದಾಗ ನನ್ನ ಮಾತು ನಿಮಗೆ ವಿರೋಧಿಯಾಗಿ ಕಾಣಬಹುದು. ಆದರೆ ಕೇವಲ ನಾನು ಒಬ್ಬ ಚಟವನ್ನೇ ಬದುಕಾಗಿಸಿಕೊಂಡವನ ಬದುಕಿನ ಬಗ್ಗೆ ಮಾತ್ರ ಮಾತಾಡ್ತಿದ್ದೀನಿ, ನಿಮ್ಮ ಗಂಡ ಅಲ್ಲ. ನಿನ್ನ
ನಿನ್ನ ಮಗಳ ಗಂಡನ ಅಥವಾ ಯಾಕಂದರೆ ಒಬ್ಬ ತಾಯಿಯಾಗಿ ನೀನೇನು ಅನುಭವಿಸ್ತಿದೆಯಲ್ಲ, ನಿನ್ನ ಮಕ್ಕಳು ಬುದ್ಧಿ ಕಲ್ತ್ಕೊಳ್ಳಿ. ನಿನ್ನ ಮಕ್ಕಳು ಒಂದು ವೇಳೆ ಪಾಪ ಅವ್ರಿಗೆ ಹಂಗೆ ಆಗುವುದು ಬೇಡ, ಆದರೆ ಹಿಂಗೆ ನಾಳೆ ನಿನ್ನ ಮಕ್ಕಳದಿರೋ ಮಗಳ ಗಂಡನೋ ಯಾರೋ ಹಿಂಗೆ ಚಟಕ್ಕೆ ದಾಸರಾದಾಗ ಅವರ ಭವಿಷ್ಯ ಕೊನೆಯಲ್ಲಿ ಏನಾಗುತ್ತೆ ಅಂತ ಬ್ರಹ್ಮನ್ನೇನು ಕೇಳೋದು ಬೇಡ. ಗಂಡ ಚಟಕ್ಕೆ ದಾಸನಾಗಿದ್ದಾನೆ ಅಂದರೆ ಒಂದು ಅಂದಾಜು ಮಾಡ್ಬೋದು ನನ್ನ ಕತೆ ಏನಾಗ್ಬೋದು ಅಂತ. ಹಾಗಾಗಿ ನೀವು ಸ್ವಾಭಿಮಾನಿಗಳಾಗಿದ್ದೀರಿ. ಇಲ್ಲಪ್ಪ ನಾನು ಸಪ್ರೇಟ್ ಬದುಕ್ತೀನಿ ಅಂತ ಒಂದು ಮನೆ ಮಾಡ್ಕೊಂಡು ಬದುಕ್ತಾ ಇದ್ದೀರಿ. ಆದರೆ ಈ ಸಮಯದಲ್ಲಿ ಗಂಡ ಅಥವಾ ಆತ ನಿಮ್ಮ ಬದುಕಲ್ಲಿ ಇರಬೇಕು ಅಂತ ಇದ್ದಿದ್ದ ಯೋಗ ಅಥವಾ ನೀವು ತಂದಿದ್ದೇ ಇಷ್ಟು. ಇನ್ನು ಮುಂದೆ ಏನು ಮಾಡಬೇಕು? ಈಗ ಸಾಲ ಇದೆ ಅಥವಾ ಏನೋ ನಡೀತಾ ಇದೆ, ನಾನು ಕೊರಗಿ ಏನೋ ರೋಗ ತರಿಸ್ಕೊಂಡು ಮಕ್ಕಳು ತಮ್ಮ ಗಂಡಂದಿರು ಅಥವಾ ಗಂಡನ ಮನೆ ಇದೆಲ್ಲದ್ರ ಜೊತೆಗೆ ನಿನ್ನನ್ನು ನೋಡ್ಕೊಳ್ತಿರೋದು ಕರ್ತವ್ಯ ಹೌದು. ಆದರೆ ಇವತ್ತಿನ ಹೆಣ್ಮಕ್ಳು ಎಷ್ಟು ಜನ ನೋಡ್ಕೊಳ್ತಾರವ? ಅಂದರೆ ನಾನೇನೋ ಬಿದ್ದೆ ನಾಳೆ, ಈಗ ವಯಸ್ಸಾದ ಕಾಲದಲ್ಲಿ ಬಿದ್ದು ಹೋಗೋದು, ದೇಹ ಮುಪ್ಪಾಗೋದು ಅದು ಬೇರೆ. ಬಟ್ ನಾನು ಯೋಚನೆ ಮಾಡಿ ರೋಗ ತರಿಸ್ಕೊಂಡು ಎಲ್ಲೋ ಅಡ್ಮಿಟ್ ಆಗಬೇಕಾಗಿ ಬಂತು, ಏನೋ ರೋಗ ಬಂತು. ಹೆಣ್ಣು ಮಕ್ಕಳಿಗೆ ಅದು ಮತ್ತೆ ಭಾರ ಅಲ್ವನವ? ಈಗ ನೀನು ನಿನ್ನ ಮಕ್ಕಳಿಗೆ ಮಾಡಬಹುದಾದ ಅತಿ ದೊಡ್ಡ ಉಪಕಾರ ಏನು ಗೊತ್ತೇನು? ಅವರಿಗೆ ಯಾವುದೇ ನಿನ್ನ ಸಲುವಾಗಿ ಖರ್ಚು ಮಾಡುವಂತಹ ಸ್ಥಿತಿಗೆ ನೀನು ತರಬಾರ್ದು. ಈಗ ಬಾಡಿಗೆ ಕಟ್ತಾರ ಅಥವಾ ಊಟ ತಂದು ಕೊಡ್ತಾರ ಅಥವಾ ಮಿಕ್ಕಿದ್ದೇನು ಮಾಡ್ತಾರೆ ಅದು ಕರ್ತವ್ಯ. ಬಟ್ ಎಕ್ಸ್ಟ್ರಾ ನಾನೇನು ಅವ್ರಿಗೆ ಖರ್ಚು ಕೊಡಬಾರ್ದು. ಯಾಕಂದರೆ ಹಣದಿಂದ ಸಂಬಂಧಗಳು ಹಾಳಾಗ್ಬಿಡ್ತವೆ. ಪಾಪ ಅವರು ಒಳ್ಳೆಯವರೇ ಇದ್ದಾರೆ ಅಂತ ನಾನು ಹೆಂಗೆ ಬೇಕಂಗಿರಂಗಿಲ್ಲ. ನಾನು ಸ್ವಲ್ಪ ಯಾರೂ ಇಲ್ಲ ಅನ್ನೋ ಭಾವನೆಯಲ್ಲೇ ಇರಬೇಕು. ಯಾಕೆ ಯಾರೂ ಇಲ್ಲ ಅಂದಾಗಲೇ ಸ್ವಲ್ಪ ತಗ್ಗಿ ಬಗ್ಗಿ ಇರ್ತೀನಿ. ಬಿಡು ಎಲ್ಲ ನೋಡೋರು ಇದ್ದಾರೆ ಅಂದಾಗ ಹೆಂಗೆ ಬೇಕಂಗೆ ನಡ್ಕೊಳ್ಳೋಕೆ ಶುರು ಮಾಡ್ತೀನಿ. ಆಗಾಗಬ್ಬ ಗಂಡನ ವಿಚಾರವಾಗಿ ಪ್ರಾಮಾಣಿಕವಾಗಿ, ಯಾಕಂದರೆ ಯಾರೋ ದೂರ್ಬೋದು, ಏಕೆನೆ ಗಂಡನ ಕೊಂದುಬಿಟ್ಟಿದ್ದಾಳೆ, ಗಂಡ ಹೇಳ್ದಾಗ ಎಣ್ಣೆ ತಂದು ಕೊಟ್ಬಿಟ್ಟಿದ್ರೆ ಗಂಡ ಬದುಕೋನು, ತಂದು ಕೊಟ್ಟಿದ್ರೆ ಅದು ಇನ್ನೊಂದು ಕತೆ ಆಗ್ತಿತ್ತು. ಅವಾಗ ಎಲ್ಲ ಸೇರ್ಕೊಂಡು ಬೈತಿದ್ರು. ನೋಡವ್ವ, ನಿನ್ನ ಮಕ್ಕಳು ಒಂದು ಹಂತದವರೆಗೂ ಅವರ ಪ್ರೀತಿ, ಅವರ ಬೆಂಬಲ, ಅವರ ಹಾರೈಕೆ ಅಷ್ಟೇ. ಈಗ ಯಾರು ಹೊರಗಡೆಯವರು ಹೇಳೋರು ಬಂದು ಮಾಡಿಕೊಡೋದಿಲ್ಲ ಅಥವಾ ಅವ್ರು ಯಾರು ಬಂದು ನಿನಗೇನೂ ಮಾಡಬೇಕಾದ್ದಿಲ್ಲ. ಈಗ ಇಂಥ ವಿಚಾರಗಳನ್ನು ಕತೆಗಳನ್ನು ಕೇಳಿದ ಭಗವಂತ ನನ್ನ ಪಾದ ಹಿಡಿಯುವ ಸಮಯ. ಯಾಕಂದರೆ ಈ ಜನಗಳದೆಲ್ಲ ಗೊತ್ತಾಗಾಯಿತು, ಯಾರು ಹೆಂಗೆ ಏನೇನು ಬದುಕು ಅಂದರೆ ಎಷ್ಟು, ಈ ದೇಹವನ್ನು ಚೆನ್ನಾಗಿ ಕಾಪಾಡಿಕೊಂಡ್ರೆ ಬದುಕು ಚೆಂದ, ಅದಕ್ಕೆ ಆರೋಗ್ಯವೇ ಭಾಗ್ಯ ಅಂದಿದ್ದು ದೊಡ್ಡವರು. ಅದೊಂದು ಚೆನ್ನಾಗಿದ್ರೆ ಜಗತ್ತು ಅದ್ಭುತನಪ್ಪ ಜೀವನ ಅನಿಸುತ್ತಂತೆ. ಎಲ್ಲ ಇದ್ದು ಆರೋಗ್ಯನೇ ಇಲ್ಲ ಅಂದರೆ ಸರಿ. ನಿಮ್ಮ ಗಂಡನಿಗೆ ಹುಟ್ಟಿನಿಂದ ಭಗವಂತ ಏನು ಕಣ್ಣು ಕಿತ್ಕೊಂಡಿದ್ನ, ಕೈ ಕಿತ್ಕೊಂಡಿದ್ನ, ಕಾಲು ಕಿತ್ಕೊಂಡಿದ್ನ, ಎಲ್ಲವೂ ಕೊಟ್ಟಿದ್ದು ಹಾಳು ಮಾಡ್ಕೊಂಡಿದ್ದು ನಾವಲ್ವಾ? ಇವತ್ತು ಕಣ್ಣಿಲ್ದವರು, ಕೈ ಇಲ್ದವರು, ಕಾಲಿಲ್ದವರು ಎಲ್ಲ ಅವ್ರನ್ನ ತಾಂಡೋಗಿ ನೀವೇ ಬಾರ್ ಒಳಗಡೆ ಕೂರಿಸಿ ಬಂದರೂ ಕೂಡ ಅವರು ಕುಡಿಯಲ್ಲ ಅಥವಾ ಅವ್ರು ಕೆಟ್ಟದ್ದು ಮಾಡಲ್ಲ. ಯಾಕೆ? ಅಯ್ಯೋ ದೇವ್ರು ಮೊದಲೇ ನನ್ನನ್ನು ಹಿಂಗೆ ಉಡ್ಸಿದ್ದಾನೆ, ನಾನು ಮತ್ತೆ ಎಕ್ಸ್ಟ್ರಾ ಒಂದು ಚಟ ಮಾಡಿಕೊಂಡ್ರೆ ನನ್ನ ಬದುಕು ನರಕ ಆಗ್ಬಿಡುತ್ತೆ ಅಂತ ಅವ್ರಿಗೆ ಗೊತ್ತು. ಎಲ್ಲ ಚೆನ್ನಾಗಿರೋರ್ದು ಈ ಥರ ಆದರೆ ಚೆನ್ನಾಗಿಲ್ದವ್ರದ್ದು ಆ ಥರ. ಈಗ ಸಾಲದವರೆಲ್ಲ ಬಂದು ನೀನು ಮಾನ ಮರ್ಯಾದೆ ಕಳಿತಾರಲ್ಲ, ಏನ್ ಹೇಳೋಣ ಸ್ವಾಮಿ ಅವ್ರಿಗೆ ಉತ್ತರನ ನಾನು? ನಿಮ್ಮ ಮಕ್ಳು ಏನಂತಾರೆ ಈ ವಿಚಾರವಾಗಿ? ನಮ್ಮ ಅಪ್ಪನ ಕೊಟ್ಟಿದ್ದೀರಾ, ಅವ್ರನ್ನ ಕೇಳೋಗಿ ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಾರೆ ಸ್ವಾಮಿ. ಮಕ್ಳು 7-8 ಲಕ್ಷ ಎಲ್ಲಿಂದ ತಂದ್ಕೊಡ್ತಾರೆ ಸ್ವಾಮಿ? ಅದಕ್ಕೆ ಅವ್ರೇನಂತಾರೆ ಸಾಲಗಾರರು? ನಿನ್ ಮಕ್ಳ ಕೊಟ್ಟಿರೋದು ಕಣಮ್ಮ, ಅದೆಲ್ಲ ನಮ್ಗ್ ಗೊತ್ತಿಲ್ಲ, ನಮ್ಗ್ ದುಡ್ಬೇಕು ಅಷ್ಟೇ ಅಂತ ಹೇಳ್ತಾರೆ ಸ್ವಾಮಿ. ಯಾರು 10 ರೂಪಾಯಿ ಸಹಾಯ ಮಾಡೋದು ಯಾರು ಇಲ್ಲ. ಇದು ಅದಕ್ಕೆ ನಾನು ರಾತ್ರಿ ಊರ್ ಬಿಟ್ಬಿಟ್ಟು ಬಂದು ಬೆಂಗಳೂರಿಗೆ ಸೇರ್ಕೊಂಬಿಟ್ಟೆ ಸ್ವಾಮಿ. ಅಲ್ಲ, ಈಗ ಅವ್ರು ಕೇಳೋದು ಇಲ್ಲೂ ಹುಡಿಕೊಂಡ್ ಬರ್ತಾವ್ರೆ ಸ್ವಾಮಿ, ಇಲ್ಲೂ ಬರ್ತಾವ್ರೆ. ಅವ್ರ ಕೈ ಸಿಕ್ಕಿಲ್ಲ, ನಾನು ಕದ್ದಿ ಕೂತಿದ್ದೀನಿ ಸ್ವಾಮಿ. ಎಲ್ಲೂ ಆಚೆ ಕಡೆ ಜಾಸ್ತಿ ಹೋಗಲ್ಲ. ನನ್ ಸ್ವಲ್ಪ ಮಾನ ಮರ್ಯಾದೆ ಹಂಚ್ಕೊಳ್ಳೋ ಜಾಸ್ತಿ, ನಾನ್ ಜಾಸ್ತಿ ಮಾತಾಡಲ್ಲ ಯಾರ ಕೈಲಿ ಇದ್ ಮಾಡಲ್ಲ. ಅವ್ರ ಏನಾದ್ರು 4 ಜನದ ಮತ್ತೆ ಕೇಳ್ಬಿಟ್ರೆ ನಾನು ಇದ್ರು ಒಂದೇ ಸತ್ರೆ ಒಂದೇ ಸ್ವಾಮಿ. ಅಲ್ಲ, ಈಗ ಈ ಹಂತಕ್ಕೆ ಬಂದಾಗ ನೀನು ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಕೂತ್ಕೊಂಡ್ರಾಗಲ್ಲ. ಮರ್ಯಾದೆ ಹೌದು, ಮರ್ಯಾದೆ ಇಲ್ಲ ಅಂತಲ್ಲ,
ಬಟ್ ಇಂಥವೆಲ್ಲ ಬಂದಾಗ ಅವ್ರನ್ನು ಕೇಳೋದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಕೊಟ್ಟಿರೋರು ಕೇಳ್ತಾರೆ. ಆದರೆ ಈಗ ನೀವು ಆ ಪರಿಸ್ಥಿತಿಲಿ ಇಲ್ಲ, ಏನು ಎಲ್ಲರೂ ಇವ್ರು ನಮ್ಮ ಮಗಳು ಹೇಳ್ತಾಳೆ, ಅವ್ರ ಏನಾದ್ರು ಬಂದ್ ಹಂಗ ಏನಾರ ಕೇಳಿದ್ರೆ ಅಮ್ಮ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಬಿಡೋಣ. ನಮ್ ಯಜಮಾನ್ರು ಕೊಟ್ಟಿದ್ರು ಸ್ವಾಮಿ, ನಾನು ಹಿಂಗ ಆಪರೇಷನ್ ಆಗಿರೋಳು, ನನ್ನನ್ ಕೊಡು ಅಂದ್ರೆ ನಾನು ಎಲ್ಲಿಂದ ತಂದು ಕೊಡೋಣ ಸ್ವಾಮಿ ಅಂತ ಪೊಲೀಸ್ನವ್ರಿಗೆ ಹೇಳೋಣ. ಸುಮ್ನಿರಮ್ಮ, ನೀನ್ ಹೆದರ್ಕೋಬೇಡ, ಅಳ್ಬೇಡ ಕಣಮ್ಮ, ಜಾಸ್ತಿ ಯೋಚನೆ ಮಾಡ್ಬೇಡ, ಏನಾದ್ರು ಒಂದ್ ಹೆಚ್ಚು ಕಮ್ಮಿ ಆದ್ರೆ ನಾವ್ ಏನ್ ಮಾಡೋಣ, ನೀನ್ ಎಲ್ಲಿ ಕರ್ಕೊಂಡ್ ಹೋಗೋಣ ಅಂತಾರೆ ಸ್ವಾಮಿ ಅವರು. ಅದಕ್ಕೆ ನಾವು ಹೇಳ್ತಾ ಇರೋದು, ಇಲ್ಲಿ ಏನೋ ಮಾರು ಕೊಡೋದಿಕ್ಕೆ ನಿಮ್ದು ಅಂತ ಸ್ವಂತ ಏನೂ ಇಲ್ವಾ? ಏನು ಇಲ್ಲ ಸ್ವಾಮಿ. ನೋಡಿ, ನಾನು ಹೇಳೋದು, ಒಂದು ವೇಳೆ ಏನಾದರೂ ಇದ್ದು ನೀವು ಮುಚ್ಚಿಡ್ತಿದ್ದೀರಾ ಅಂದರೆ ಅದು ತಪ್ಪಾಗುತ್ತೆ. ಇಲ್ಲ ಸ್ವಾಮಿ ನಮ್ಮ ಹತ್ರ ಏನೂ ಇಲ್ಲ ಅಂದರೆ ಏನೂ ಮಾಡಲಿಕ್ಕಾಗಲ್ಲ, ಪರಿಸ್ಥಿತಿ ಹಂಗಿದೆ, ಆಯ್ತರಪ್ಪ ನೀವೇನಾದರೂ ಮಾಡ್ಕೊಳ್ಳಿ ಅಂತ ಸ್ವಲ್ಪ ಅದರಿಂದ ಪಾರಾಗೋದಕ್ಕೆ ನೀವಿಲ್ಲಿರೋದು ತಪ್ಪೇನಿಲ್ಲ. ಬಟ್ ಏನೋ ಒಂಚೂರು ಇದೆ, ಅದನ್ನು ಮಾರಿಬಿಟ್ಟು ಋಣಭಾರ ತೀರಿಸ್ಕೊಂಬಿಡೋಣ ಅಂತ ಇದ್ದರೆ ನಿಮ್ಮ ಜೀವಿತಾವಧಿಯಲ್ಲಿ ಅದನ್ನು ಮಾಡಿ ಮುಗಿಸ್ಕೊಂಬಿಡಿ. ಇಲ್ಲ ಏನೂ ಇಲ್ಲ ಅಂದರೆ ಅದರಿಂದ ತಪ್ಪಿಸಿಕೊಂಡು ಬದುಕಿ, ತೊಂದರೆ ಇಲ್ಲ. ಬಟ್ ಇಲ್ಲವ, ನಾನು ಹೇಳೋದು, ಈಗ ಅವರು ಬಂದಾಗ ನಿಮ್ಮ ಮಕ್ಕಳು ನಿಭಾಯಿಸ್ತಾರೆ, ನೀವು ಅದಕ್ಕೆ ತುಂಬ ಭಯ ಬೀಳಕ್ಕೆ ಹೋಗಬೇಡಿ, ಆಯಿತಾ? ಕೊಟ್ಟಿರೋರು ಅವ್ರ ಬಗ್ಗೆ ನನಗೆ ಕನಿಕರ ಇದೆ, ಆಯ್ತಲ್ಲ? ಈಗ ನೀವು ಕೊಟ್ಟಿದ್ರು ಅಷ್ಟೇನವ್ವ, ಅಲ್ವಾ? ಪಾಪ ಈ ಸ್ಥಿತಿಲಿ ಇರೋರಾಗಿ ನಿಮ್ಗೆ ಮಗಳು ಮದ್ವೆ, ಚಿಕ್ಕ ಮಗಳು ಮದ್ವೆ ಆಗಿ 7 ವರ್ಷ ಆಯ್ತು ಸ್ವಾಮಿ. ಆಗ್ಲಿಂದ ಒಂದೇ ಸಮ ಬಡ್ಡಿ ಕಟ್ಟವ್ರೆ ಸ್ವಾಮಿ, 3% ಹಂಗೆ ಎಲ್ಲಾರ್ಗು. ಮಾಡಿದ್ಯಾರು? ನಮ್ಮ ಯಜಮಾನ್ರೆ ಮಾಡಿದ್ದು. ಅಂದ್ರೆ ನಿಮ್ಮ ಯಜಮಾನ್ರೆ ತಾನೇ? ನಾನೇನ್ ಈಸ್ಕೊಂಡಿಲ್ಲ ಸ್ವಾಮಿ, ನಾನು ಒಬ್ರು ಹತ್ರ ಕೇಳಿಸ್ಕೊಳವ. ನೀನ್ ಈಸ್ಕೊಂಡು ಅಂದ್ರೆ ಕುಡಿಯೋಕೆ ಮಾಡಿದ್ರ ಅಡಿಕೆ? ಇಲ್ಲ ಇಲ್ಲ, ವ್ಯಾಪಾರ ಯಾರ ಮನೆಯದು? ಅದು ನಿನ್ ಮನೆಯದೇ ತಾನೇ? ಒಂದು ಯಾವಾಗಲೂ ಅಷ್ಟೇನಪ್ಪ, ಶಿಷ್ಯನ ತಪ್ಪುಗಳಿಗೆ ಗುರು ಹೊಣೆಯಾಗ್ತಾನೆ, ಪ್ರಜೆಗಳ ತಪ್ಪಿಗೆ ರಾಜ ಹೊಣೆಯಾಗ್ತಾನೆ, ಹೆಂಡತಿ ಅಥವಾ ಗಂಡನ ತಪ್ಪಿಗೆ ಹೆಂಡತಿ ಹೊಣೆ ಆಗ್ತಾಳೆ. ಆದರೆ ಪರಿಸ್ಥಿತಿ ಕೆಲವೊಮ್ಮೆ ಹೋಗಲು ಅವನಿಗೆ ಕೊಟ್ಟಿದ್ದೆ ಅವನಿಗೆ ಕೇಳ್ಕೊ ಅಂತ ಯಾವಾಗ ಆ ಮಾತು ಬರೋದು ಯಾವಾಗ? ಗಂಡ ಅವನ ಚಪಲಕ್ಕೇನೋ ಮಾಡ್ಕೊಂಡಿದ್ರೆ ಆ ಮಾತು. ಮನೆಗೆ ಅಥವಾ ವ್ಯವಹಾರಕ್ಕೆ, ಆ ವ್ಯವಹಾರದಲ್ಲಿ ಲಾಭ ನಷ್ಟ ಬಂದಿದ್ರೆ ಅದು ಮನೆಯದೇ ತಾನೆ? ಅದನ್ನೇ ಹೇಳ್ತಾ ಇದ್ದೀನವ, ಲಾಭ ಮಾತ್ರ ನಮ್ದು, ನಷ್ಟ ನಮ್ದಲ್ಲ ಅಂದ್ರೆ ಹಂಗಲ್ಲ. ನಷ್ಟವೋ ಲಾಭವೋ ಕೊಡಬೇಕಾದವನು ನೀನು ಲಾಭ ಮಾಡಿಕೊಂಡ್ರು ನಷ್ಟ, ಲಾಭ ಮಾಡಿಕೊಂಡ್ರೆ ಮಾತ್ರ ನನಗೆ ವಾಪಸ್ ಕೊಡಪ್ಪ, ನಷ್ಟ ಆದರೆ ಏನು ಬೇಡ ಅಂತ ಏನು ಕೊಟ್ಟಿರಲ್ಲ. ನೀನು ಲಾಭ ಮಾಡ್ಕೊ ನಷ್ಟ ಮಾಡ್ಕೊ, ನನಗೆ ಕೊಟ್ಬಿಡ್ಬೇಕು ಅಂತಲೇ ಕೊಟ್ಟಿರ್ತಾನೆ. ಇದು ಬಹಳ ಧರ್ಮ ಸೂಕ್ಷ್ಮ. ಋಣಭಾರಗಳು ಉಳ್ಕೊಂಡ್ಬಿಡ್ತವೆ. ನೀವು ಅದನ್ನು ತೀರಿಸ್ಲಿಕ್ಕೆ ಮತ್ತೆ ಅವ್ರ ಮನೆ ನಾಯೋ ಇನ್ನೇನು ಹುಟ್ಟು ಬರಬೇಕಾಗುತ್ತೆ. ಇವೆಲ್ಲ ಸೂಕ್ಷ್ಮವಾದ ವಿಚಾರ. ಹಾಗಾಗಿ ಇಲ್ಲಿ ಗಂಡ ಮಾಡಿದ್ದು ಹೌದು, ಅದು ನಿಮಗೂ ಸೇರುತ್ತೆ ಹೌದು. ಆದರೆ ಈಗ ಪರಿಸ್ಥಿತಿ ನಿಮಗೂ ಅನಾರೋಗ್ಯ ಇದೆ, ನೀವು ಕೊಡಲಿ ಏನೋ ಮಾರಿಬಿಟ್ಟು ಕೊಡೋಣ, ಕಡೆಗೆ ನಾನು ಎಲ್ಲೋ ಬೀದಿಲಿ ಮಲ್ಕೊಂಡ್ರೂ ಪರವಾಗಿಲ್ಲ, ನನ್ನದಿಂತ ಒಂದು ಚಿಕ್ಕ ಮನೆ ಇದ್ದರೂ ಕೂಡ ಅದನ್ನು ಮಾರಿಬಿಟ್ಟು ಒಬ್ರಿಗೆ ನಾನು ತೀರಿಸಬೇಕು, ಋಣಭಾರ ಇಟ್ಕೊಳ್ಬಾರ್ದು. ಬಟ್ ಅದಕ್ಕೂ ನಮ್ಮಲ್ಲಿ ಏನೂ ಇಲ್ಲ ಸರ್, ನಮ್ಮ ಮನೇನೂ ಇಲ್ಲ, ಏನೂ ಇಲ್ಲ ನಮ್ಮದು ಅನ್ನೋ ಮಟ್ಟಿಗೆ ನಿಜವಾಗಲೂ ನೀವು ಹೇಳೋದು ಸತ್ಯ ಆದರೆ, ಸೊ ನೀವು ನಿಮ್ಮ ಮಕ್ಕಳೇ ಹೇಳ್ದಂಗೆ ನೀವೆಲ್ಲೋ ಯಾರಿಗೂ ಕಾಣ್ದಂಗೆ ನಿಮ್ಮ ಸಪ್ರೇಟ್ ಇದ್ದುಕೊಂಡು, ಆಯಿತಾ? ಈ ಸಮಯದಲ್ಲಿ ಮರ್ಯಾದೆ ಅದು ಇದು ಯಾವುದು ಬೇಡವ, ಯಾವ ಮರ್ಯಾದೆ ತಾಂಡಿ ಏನೂ ಆಗಬೇಕಾದಿಲ್ಲ. ಸುಮಾರಾಗಿ ಅಷ್ಟೋ ಇಷ್ಟೋ ಇಂಥ ಒಳ್ಳೆ ವಿಚಾರಗಳನ್ನು ಕೇಳ್ತಾ ಮಕ್ಕಳಿಗೆ ನೀವು, ನಾನು ಹೇಳಿದ್ನಲ್ಲ, ಯಾವಾಗ ನೀವು ಏನೇನೋ ಒಂದು ಮಟ್ಟಿಗೆ ಯೋಚನೆ ಮಾಡಿ ರೋಗ ತರಿಸ್ಕೊಂಡು ತುಂಬ ಮಕ್ಕಳಿಗೆ ತ್ರಾಸಾಗ್ಲಿಕ್ಕೆ ಶುರು ಮಾಡೋದ್ರಿಂದ ಅವರಿಂದ ಒಂದೊಂದು ಮಾತು ಬರ್ತವೆ. ಇದೆ ಎಲ್ಲದಕ್ಕಿಂತ ದೊಡ್ಡ ಶಿಕ್ಷೆ ಅದು. ಬರೋದು ಬೇಡ, ಬಟ್ ಅಂದಾಜು ಸುಮ್ಮನೆ ಹೇಳಿರ್ತೀನಿ ನಿಮಗೆ, ಯಾಕಂದರೆ ನೀವು ಅದನ್ನು ಮರೆತು ಬದುಕಬಾರ್ದು. ನಾನು ಇಂಥ ತುಂಬ ನೋಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ ಮುಂಜಾಗ್ರತೆಯಲ್ಲಿ. ಈಗ ನಿನಗೇನು ನೋವಾಗ್ತಿದೆಯೋ ಅದ್ರ 100 ಪಟ್ಟು ನೋವು ಮಿಸ್ ಆಗಿ ಮಕ್ಕಳಿಂದ ನಿಮ್ದು ಇದೇ ಆಯಿತು, ನಮ್ಮ ಉದ್ದಕ್ಕೂ ಈ ನಮಗೇನು ನೆಮ್ಮದಿ ಕೊಡಲ್ಲ ನೀನು ಅಂತ ಒಂದು ಅಂದ್ಬಿಟ್ರೆ ಮುಗ್ದೋಯ್ತು ನಿನ್ನ ಕತೆ. ಅದು ನಮ್ಮ ಯಜಮಾನ್ರ ಕಡೆಯಿಂದ ಸ್ವಲ್ಪ ಆಸ್ತಿ ಡಿವೈಡ್ ಆಗಿಲ್ಲ ಸ್ವಾಮಿ, ಒಂದ್ ಸೈಡ್ ಐತೆ, ಅದು 3-4 ಜನಕ್ಕೆ ಡಿವೈಡ್ ಆಗ್ಬೇಕು ಸ್ವಾಮಿ. ಅದೇನಾದ್ರೂ ಆದ್ರೆ
ಅವ್ರದ್ದು ಋಣ ಮಡಿಕೊಳ್ಳಲ್ಲ ಸ್ವಾಮಿ. ನನ್ಗೆ ಏನು ಏನಾಯ್ತೋ ಬೇಕಾಗಿಲ್ಲ ನನ್ಗೆ. ಏನಿಲ್ವೋ ಅದು ನಿನಗೆ ಬಿಡ್ತೀನವ. ಏನ್ ಸ್ವಾಮಿ? ಆದರೆ ಏನಾಯ್ತೋ ಏನಿಲ್ವೋ ನಿನಗೆ ಬಿಡ್ತೀನಿ. ಬಂದಂಥ ಕಾಲಕ್ಕಾದರೂ ಹ್ಮ್ ಸರ್. ನೀನು ಅದನ್ನು ಮಾಡಲೇಬೇಕು. ಇಲ್ಲ ನೋಡವ, ಒಬ್ಬರ ಹಣ ನಾನು 1 ರೂಪಾಯಿ ತಿಂದರೂ ಕೂಡ ಅದೂ ಕೂಡ ಕರ್ಮಶೇಷವಾಗಿ ಎಲ್ಲಿ ಯಾವಾಗ ಕೆಡಬೇಕೋ ಸುಡಬೇಕೋ ಅದು ಸುಡುತ್ತೆ. ಸ್ವಾಮಿ ಅದು ಏನ್ ಹೇಳ್ತಾರೆ ಗೊತ್ತಾ ಸ್ವಾಮಿ, 1 ಲಕ್ಷ ಕೊಟ್ಟಿರೋದಕ್ಕೆ 3 ಲಕ್ಷ ಕೊಡ್ಬೇಕು, 4 ಲಕ್ಷ ಕೊಡ್ಬೇಕು ಅಂತ ಹೇಳ್ತಾರೆ ಸ್ವಾಮಿ. ಅಷ್ಟು ನಾನು ಎಲ್ಲಿಂದ ತಂದ್ಕೊಡೋಣ ಸ್ವಾಮಿ? ತೀರಾ ಮಟ್ಟಿಗೆ ಹೋಗ್ತಾರೆ ಅಂದರೆ ಅದನ್ನು ಕಾನೂನಾತ್ಮಕವಾಗಿ ಕಂಪ್ಲೇಂಟ್ ಕೊಟ್ಟು ಅದನ್ನು ಮಕ್ಕಳು ನೋಡ್ಕೊಳ್ತಾರವ. ಇದನ್ನು ನೀನು ತುಂಬ ತ್ರಾಸ ತಾಳಕ್ಕೆ ಹೋಗಬೇಡ. ನನಗೆ ಅರ್ಥವಾಗುತ್ತೆ ನಿಮ್ಮ ಪರಿಸ್ಥಿತಿ ಪಾಪ. ಬಟ್ ಈಗ ತುಂಬ ದುಃಖ ಪಡೋಕ್ಕೆ ಹೋಗಬೇಡಿ. ಗಂಡಂದು ಅಧ್ಯಾಯ ಮುಗೀತು. ಇನ್ನೂ ಅವ್ರೊಂಚೂರು ಮುಂದೆ ಹೋಗ್ಯಾರೆ, ನೀವೆಲ್ಲ ಒಂಚೂರು ಹಿಂದೆ ಹೋಗ್ತೀವಿ ಅಷ್ಟೇ. ಏನು ತೊಂದರೆ ಇಲ್ಲ, ಆಯ್ತಲ್ಲ. ಆದರೆ ಈ ವಿಚಾರವನ್ನು ಅಯ್ಯೋ ನನ್ನ ಬದುಕಲ್ಲಿ ಹಿಂಗಾಗೋಯ್ತು ಹಂಗಾಗೋಯ್ತು ಏನಿಲ್ಲವ. ಅಂತಿಮವಾಗಿ ಅವರು ಬದುಕೋಗ್ಯಾರೆ, ನೀವು ಬದುಕೋಗಿದ್ದೀರಾ, ಬೀದಿಲಿ ಭಿಕ್ಷೆ ಬೇಡ್ಕೊಂಡು ಬದುಕ್ತಿರೋನು ಎಲ್ಲರೂ ಅವ್ರವ್ರ ಬದುಕನ್ನು ಸವಿಸ್ತಾ ಇದ್ದಾರೆ ಹೆಂಗೋ ಒಟ್ನಾಗೆ, ಆಯ್ತಲ್ಲ. ಒಂದು ಹಂತ ಬಂದಾಗ ಬಟ್ ವಿಷಯ ಏನು, ನನ್ನ ಬದುಕು ಮುಗಿಯುವ ವೇಳೆಗೆ ನಾನು ಯಾರಿಗೂ ನನಗೋಸ್ಕರ ಲಕ್ಷಾಂತರ ರೂಪಾಯಿ ಆಸ್ಪತ್ರೆ ಖರ್ಚು ಮಾಡೋವಷ್ಟು ನಾನು ನನ್ನ ಆರೋಗ್ಯ ಕೆಡಿಸ್ಕೊಳ್ಬಾರ್ದು. ಹಂಗೂ ಏನೋ ಬರ್ತವೆ ಅಂದ್ರೆ ಅದಕ್ಕೆ ಯಾರು ಏನೂ ಮಾಡಲಿಕ್ಕೆ ಆಗಲ್ಲ. ಬಟ್ ಗಂಡ ಕುಡಿದು ಕೆಟ್ಟರು ನೀವು ಯೋಚನೆ ಮಾಡಿ ಕೆಟ್ರಿ ನಂಗೆ ಆಗಬಾರ್ದು, ಹೌದಲ್ಲವ? ಯಾಕಂದರೆ ಕುಡಿದು ಬಂದ ಕಾಯಿಲೆಗಿಂತ ಯೋಚನೆ ಮಾಡಿ ಬಂದ ಕಾಯಿಲೆಗಳು ಜಾಸ್ತಿ. ಅದಕ್ಕೆ ಈಗ ಆಧ್ಯಾತ್ಮದ ಕಡೆ ನನ್ಗೆ ಒಲವು ಬಂದ್ಬಿಟ್ಟೈತೆ ಸ್ವಾಮಿ. ನಿಜ. ದೇವ್ರ ಧ್ಯಾನ ಮಾಡೋದು, ದೇವ್ರ ಜಪ ಮಾಡೋದು, ಶಿವ ಬಾಬನ್ ಧ್ಯಾನ ಮಾಡೋದು, ಬಾಬನ್ ಮನೆಗೆ ಹೋಗೋದು, ಪೂಜೆ ಮಾಡೋದು, ಇದ್ರಲ್ಲೇ ನನ್ ಕಾಲ ಕಳೀತಾ ಇದ್ದೀನಿ ಸ್ವಾಮಿ. ನನ್ಗೆ ಯಾರು ಈ ಬೇಕಾಗಿಲ್ಲ. ಸಮಯದಲ್ಲಿ ಪೂಜೆ ಪುನಸ್ಕಾರಗಳಿಗಿಂತ ಜ್ಞಾನದಲ್ಲಿ ನಿನ್ನ ಮನಸ್ಸನ್ನು ತೊಡಗಿಸ್ಬೇಕವ. ಪೂಜೆ ಪುನಸ್ಕಾರದ ಸಮಯ ನಿಂದಲ್ಲ ಇದು. ಭಗವಂತನನ್ನು ಸೇರ್ಲಿಕ್ಕೆ ಒಂದೇ ಮಾರ್ಗ. ಪೂಜೆ ಪುನಸ್ಕಾರ, ಭಕ್ತಿ, ಉಪವಾಸ, ವ್ರತ ಉಪವಾಸಗಳು ಇವೆಲ್ಲ ಒಂದು ಕಡೆ. ಆದರೆ ಅಲ್ಟಿಮೇಟ್ ವೇ ಅಂದರೆ ಅಂತಿಮವಾದ ಅಥವಾ ನಿರ್ದಿಷ್ಟವಾದ ಅಥವಾ ಅನಿವಾರ್ಯವಾದ ದಾರಿ ಅಂದರೆ ಅದು ಜ್ಞಾನ, ತಿಳುವಳಿಕೆ. ಅಂದರೆ ಕೂತ ಜಾಗದಲ್ಲಿ ನೀನು ಯಾವ ತೀರ್ಥಕ್ಷೇತ್ರಕ್ಕೂ ಹೋಗೋದು ಬೇಡ. ಯಾಕಂದರೆ ಮನಸ್ಸು ಪರಿಶುದ್ಧವಾಗಬೇಕು, ಮನಸ್ಸು ಒಂದು ಸಮಾಧಾನಕ್ಕೆ ಬರಬೇಕು ಅಂದರೆ ನಾನು ಸ್ವಲ್ಪ ತಿಳುವಳಿಕೆಯನ್ನು ಹೆಚ್ಚಿಸಿಕೊಳ್ತಾ ಹೋಗಬೇಕು, ಜ್ಞಾನವನ್ನು ಕೇಳ್ತಾ ಹೋಗಬೇಕು, ಪ್ರವಚನಗಳನ್ನು ಕೇಳ್ತಾ ಹೋಗಬೇಕು. ಅದು ನೀವಿಷ್ಟಪಡೋ ದೇವ್ರದ್ದೇ ಕೇಳಿ, ಏನು ತೊಂದರೆ ಇಲ್ಲ. ಆದರೆ ಇಲ್ಲಿ ನನಗೆ ಪೂಜೆ ಮಾಡೋದು, ಗಂಟೆಗಟ್ಟಲೆ ಪೂಜೆ ಮಾಡೋದು ಗೊತ್ತು, ಅದು ಗೊತ್ತು, ಇದು ಗೊತ್ತು. ಬಟ್ ಪರಿಸ್ಥಿತಿಗಳು ಬಂದಾಗ ಹೇಗೆ ನಿಭಾಯಿಸಬೇಕು ಅನ್ನೋದನ್ನು ಜ್ಞಾನ ಹೇಳಿಕೊಡುತ್ತೆ. ಅಥವಾ ಈ ಪ್ರವಚನ ಅಥವಾ ಈ ವಿಚಾರಗಳು ನಿಮ್ಮಲ್ಲಿ ಅಂಥದ್ದೊಂದು ಶ್ರದ್ಧೆಯನ್ನು ತುಂಬುತ್ತವೆ, ಅಂಥದ್ದೊಂದು ಜ್ಞಾನವನ್ನು ತುಂಬುತ್ತವೆ. ಪೂಜೆ ಪುನಸ್ಕಾರದ ಜೊತೆ ಜ್ಞಾನ. ಈಗೇನು ಕಾರ್ಯಕ್ರಮ ಕೇಳ್ತೀರಿ, ಇದಲ್ಲದೆ ಹೋದರೂ ನಿಮ್ಗೆ ಇಷ್ಟವಾಗಿರೋ ಯಾರೋ ಮಹಾನುಭಾವರ ಮಾತುಗಳನ್ನು ಬೆಳಗ್ಗೆ ಎದ್ದು ನಿಮ್ ಕಾರ್ಯಕ್ರಮನೇ ಕೇಳೋದು ಸ್ವಾಮಿ. ಇದ್ರಿಂದಾನೇ ನಂಗೆ ಸ್ವಲ್ಪ ಧೈರ್ಯ ಬಂದೈತೆ. ಇದ್ರಿಂದಾನೇ ನಾನು ಇವತ್ತು ಬದುಕಿದೀನಿ ಅಂದ್ರೆ ಇದರಿಂದಾನೇ ಸ್ವಾಮಿ. ಇಲ್ದಿರಿ ಯಾವತ್ತು ಏನೋ ಹುಚ್ಚಿ ಆಗ್ಬಿಡೀನಿ, ಇಲ್ಲಾಂದ್ರೆ ನಾನೇ ಏನಾದ್ರು ಮಾಡ್ಕೊಂಡ್ಬಿಡೀನಿ ಸ್ವಾಮಿ. ಬೇಡವಾ? ನಿನ್ನ ಮಕ್ಕಳು ನಿನಗೆ ತಿರುಗಿ ಮಾತನಾಡುವ ದಿನ ಯಾವತ್ತೂ ಬರಲ್ಲ. ಆದರೆ ನಾನು ಸುಮ್ಮನೆ ಸಾಧ್ಯತೆಯನ್ನು ಹೇಳಿದೆ, ಯಾಕಂದರೆ ನೀನು ಎಚ್ಚೆತ್ತುಕೊಂಡಿರಬೇಕಲ್ವ, ಅದಕ್ಕೆ ಹೇಳಿದ್ದೀನಿ, ಆಯಿತಾ? ಬಟ್ ಈ ಸಾಲಗಾರರ ವಿಚಾರದಲ್ಲಿ ಏನು ಬಂದರೂ ನಿನ್ನ ಮಕ್ಕಳು ನಿಭಾಯಿಸ್ತಾರೆ. ನೀವು ನಂಬುವ ಶಿವಭಾವನಿಗೋ ಯಾರೋ ದೇವರಿಗೆ ಅದನ್ನು ಪಾದಕ್ಕೆ ಹಾಕ್ಬಿಟ್ಟು, ಅಪ್ಪ ನೋಡಪ್ಪ, ನಾನು ಒಂದು ಆಸ್ತಿ ಇಟ್ಕೊಂಡು ಅಥವಾ ಎಲ್ಲ ಸೈಟ್ಗಳನ್ನ ಇಟ್ಕೊಂಡು ನಾನು ಅವ್ರಿಗೆ ದ್ರೋಹ ಮಾಡಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಇಲ್ಲ. ಆದರೆ ಪರಿಸ್ಥಿತಿ ಯಾಕೋ ಹಿಂಗೆ ಆಗಿಬಿಟ್ಟಿದೆ. ಈಗ ನನ್ನದು ಧರ್ಮ ಸಂಕಟ. ಅಲ್ಲಿ ಅವ್ರು ಕೇಳೋದು ತಪ್ಪು ಅಂತ ಹೇಳಲಿಕ್ಕಾಗಲ್ಲ, ಅವ್ರದ್ದು ಧರ್ಮವೇ. ಆದರೆ ನನ್ನದು ಕೂಡ ಇದು ಧರ್ಮ ಸಂಕಟ ಅಥವಾ ನನ್ನದು ಧರ್ಮವೇ. ಹಾಗಾಗಿ ನನ್ನನ್ನು ಕೈ ಹಿಡಿದು ನಡೆಸಪ್ಪ. ಇದ್ರ ಮೇಲೆ ಶಿಕ್ಷೆ ಕೊಡ್ತೀಯೋ, ನನ್ನನ್ನು ಕಾಪಾಡ್ಕೊಳ್ತೀಯೋ ನಿನಗೆ ಬಿಡ್ತೀನಪ್ಪ. ಆದರೆ ನಾನು ಇದ್ರ ಬಗ್ಗೆ ಚಿಂತೆ ಮಾಡೋಕ್ಕೋಗಲ್ಲ. ಯಾಕೆ? ಆ ಭಾರವನ್ನೆಲ್ಲ ನಿನ್ನ ಮೇಲೆ ಹಾಕಿದಾಗ, ನಿನ್ನ ಮೇಲೆ ಹಾಕಾದ ಮೇಲೂ ನಾನು ಚಿಂತೆ ಪಟ್ಟರೆ ನಾನು ದೇವರಿಗೆ ದ್ರೋಹ ಮಾಡ್ದಂಗೆ. ಯಾಕಂದರೆ ಭಗವಂತನಿಗೆ ನಾನು ಎಲ್ಲ ಭಾರವನ್ನು ಹಾಕಿದ ಮೇಲೂ ನಾನು ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ರೆ ದೇವರಿಗೆ ದ್ರೋಹ ಮಾಡ್ದಂಗೆ ಅದು. ಹಾಗಾಗಿ ನಾನು ಈ ವಿಚಾರದಲ್ಲಿ ಸಾಲಗಾರರು ಬರ್ತಾರೆ ಇಲ್ಲವ, ಯಾಕಂದರೆ ಎಷ್ಟೋ ಸಾರಿ ನಿನ್ನ ಕಲ್ಪನೆ, ನಿನ್ನ ಊಹೆಗಳೇ ನಿನ್ನನ್ನು ತಿಂದು ಹಾಕ್ಬಿಟ್ಟಿರ್ತವೆ. ಬರ್ಬೋದು, ಹಂಗೆ ಮಾಡ್ಬೋದು, ಹಿಂಗೆ ಮಾಡ್ಬೋದು, ಏನೋ ಆಗ್ಬಿಡ್ಬೋದು. ಅದ ಅಂದರೆ ಏನೂ ಆಗಿಲ್ಲ, ಬಟ್ ಊಹೆಗಳು ನಿನ್ನನ್ನು ಕೊಂದಾಕ್ಬಿಟ್ಟಿದ್ದಾವೆ.
ಸರಿ. ಹಾಗಾಗಿ ನೀನು ಆ ವಿಚಾರದಲ್ಲಿ ಗಂಡನ ಜೊತೆಯಲ್ಲಿ ಗೌರವಾನ್ವಿತವಾಗಿ ಅಥವಾ ಏನು ಶಕ್ತಿ ಮೀರಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದೀಯವ ಆ ಕಾರಣಕ್ಕೆ. ಯಾಕಂದರೆ ಮಕ್ಕಳುಗಳು ಕೂಡ ದೊಡ್ಡವರು ಒಂದು ಮಾತು ಹೇಳ್ತಾರವ, ಮಕ್ಕಳುಗಳು ಇದ್ದಾರಲ್ಲ ಇವರು ನಿಮ್ಮ ಹಳೆಯ ಕರ್ಮಗಳಿಗೋಸ್ಕರ ನಿಮ್ಮ ಮಕ್ಕಳಾಗಿ ಹುಟ್ಟಿರ್ತಾರೆ. ಅಂದರೆ ಮಕ್ಕಳ ಮೂಲಕ ನನ್ನ ಹಳೆಯ ಕರ್ಮಗಳೆಲ್ಲ ನನಗೆ ದುಃಖವಾಗಿ ಬಂದು ಹೊಡಿತಾವಂತೆ. ಮಕ್ಕಳೇ ನಿಮಗೆ ನೋವು ಕೊಡೋಕ್ಕೆ ಶುರುವಾದಾಗ ಅರ್ಥ ಮಾಡ್ಕೊಳ್ಳಿ, ನನ್ನ ಯಾವುದೋ ಹಳೆಯ ಕರ್ಮಗಳು ಮಕ್ಕಳ ರೂಪದಲ್ಲಿ ಬಂದು ನನಗೆ ನೋವು ಕೊಡ್ತವೆ ಅಂತ. ಆದರೆ ನೀವು ಗಂಡನೊಂದಿಗೆ ಅಥವಾ ಇನ್ಯಾವುದೋ ತಪ್ಪು ಜೀವನವನ್ನು ಅಥವಾ ಗಂಡನ ವಿಚಾರದಲ್ಲಿ ತುಂಬ ಅನ್ಯಾಯವಾಗಿ ನಡ್ಕೊಂಡಿದ್ರೆ ಅದಕ್ಕೆ ಭಗವಂತ ಕೊಡ್ತಿದ್ದ ಶಿಕ್ಷೆ ಏನಂದರೆ ಕಡೆಯ ಸಮಯದಲ್ಲಿ ಗಂಡನ್ನೂ ಕಿತ್ಕೊಂಡು ಮಕ್ಕಳನ್ನೂ ನಿನ್ನಿಂದ ದೂರ ಮಾಡಿಬಿಡ್ತಿದ್ದ. ಬಟ್ ನಾನು ಹಂಗೆ ನಡ್ಕೊಂಡಿಲ್ಲ ಅನ್ನೋದಕ್ಕೆ ಇವಿನ್ನೂ ನಿಮ್ಮ ಹತ್ರ ಇಟ್ಟಿದ್ದಾನೆ. ಧರ್ಮಕರ್ಮ ಅನ್ನೋದು ಇದೆ ತಾಯಿ. ಹಾಗಾಗಿ ಇಲ್ಲಿ ಭಗವಂತನ ಮೇಲೆ ನಂಬಿಕೆ ಇಡವ್ವ, ಅಲ್ಲಿಂದ ಇಲ್ಲಿಗೆ ಬರೋ ಧೈರ್ಯ ಕೊಟ್ಟಿದ್ದಾನೆ. ಇಲ್ಲಿ ನೀನು ಒತ್ತಾರವಾಗಿ ಎಲ್ಲ ಒಂದು ಕಡೆ ಸೈಡಲ್ಲಿರು. ಯಾರು ಪ್ರೀತಿ ಅವ್ರು ಮಾತಾಡಿಸ್ಲಿ ಇವ್ರು ಮಾತಾಡಿಸ್ಲಿ ಹಂಗೆ ಇಲ್ಲವ, ಜನರ ಜೊತೆ ಬೆರೆಯುವ ನಿನ್ನ ಬದುಕು ಮುಗೀತು. ಹಾಗಂತ ಅದು ಶಾಪ ಅಂದ್ಕೊಳ್ಬೇಡಿ, ಇಲ್ಲಿಂದಲೇ ನಿಜವಾದ ಬದುಕು ಶುರು. ಯಾಕೆ ಹೊರಗಡೆದು ನೀನು ಈ ಕಡೆ ಓಹೋಹೋ ಅಂತ ಚೆನ್ನಾಗಿ ನಗ್ನಗ್ತಾ ಮಾತಾಡಿಸ್ದಿ, ಈ ಕಡೆಗೆ ತಿರುಗುವಷ್ಟಲ್ಲ ಆ ಕಡೆ ನಿನ್ನ ಬಗ್ಗೆ ಕೆಟ್ಟದಾಗ ಮಾತಾಡ್ಕೊಳ್ಬೋದು. ಈ ಜನದ ಈ ಬದುಕೇ ಹಾಗೆ, ಲೌಕಿಕ ಬದುಕು. ಮುಂದೆ ಹೊಗಳ್ತಾರೆ, ಹಿಂದೆ ಆಡ್ಕೊಳ್ತಾರೆ. ಈಗ ನೀನು ಆ ಬದುಕಿನಿಂದ ದೂರವಾಗಿ ಏಕಾಂತವಾಗಿ ಬದುಕು. ಇಲ್ಲಿ ದುಃಖದಲ್ಲಿ ಬದುಕುವುದಲ್ಲ, ಅಯ್ಯೋ ನನಗೆ ಯಾರೂ ಇಲ್ವಲ್ಲಪ್ಪ, ನಾನು ಒಂಟಿಯಾಗ್ಬಿಟ್ನಲ್ಲ. ಇಲ್ಲ, ಈಗ ಒಂಟಿಯಾಗಿದ್ದು ಭಗವಂತನ ಕಡೆ ನನ್ನ ಗಮನ ಹರಿಸ್ಲಿಕ್ಕೆ ಅವಕಾಶ. ಯಾಕಂದರೆ ಅದೇ ಜನ ಬಂದು ಎಲ್ಲ ಇವತ್ತು ನಿನ್ನನ್ನು ಮುತ್ಕೊಂಡ್ರು, ಹೆಂಗಿದ್ಯವ್ವ ಏನವ್ವ ಅಂತ ಎಲ್ಲ ಬಂದು ಪ್ರೀತಿ ಕೊಡೋಕೆ ಶುರು ಮಾಡಿಕೊಂಡ್ರು. ನೀನು ಭಗವಂತನೇ ಮರ್ತು ಬಿಡ್ತೀಯ. ಈಗ ನಿನಗೆ ಅದಕ್ಕೆಂದರೆ ಮಹಾಭಾರತದಲ್ಲಿ ಅದಕ್ಕೆ ಕೃಷ್ಣ ಕುಂತಿಯನ್ನು ಕೇಳಿದಾಗ, ಆಯ್ತವ ಎಲ್ಲ ಮುಗೀತು, ನಿನ್ನ ಮಕ್ಕಳಿಗೆ ರಾಜ್ಯ ಸಿಕ್ತು, ಈಗ ನೀನು ರಾಜಮಾತೆ, ಎಷ್ಟು ಕಷ್ಟ ಅನುಭವಿಸಿ ಆದಮೇಲೆ ಈಗ ನಿನ್ನ ಮಕ್ಕಳಿಗೆ ರಾಜ್ಯ ಸಿಕ್ಕಿದೆ, ಧರ್ಮರಾಯ ರಾಜ ಆಗಿದ್ದಾನೆ, ಈಗ ನೀನು ರಾಜನ ತಾಯಿ ಅಂದರೆ ರಾಜಮಾತೆ ಆಗಿದ್ದೀಯ, ಈಗಾದರೂ ಸುಖವಾಗಿರು, ಏನು ಬೇಕು ನಿನಗೆ ವರ ಕೇಳ್ಕೊ ಅಂದಾಗ ಕೃಷ್ಣ ಪರಮಾತ್ಮ ಆ ಕುಂತಿ ಕೇಳ್ಕೊಳ್ತಾಳೆ, ಅಯ್ಯ ಕೃಷ್ಣ ನನಗೆ ಕಷ್ಟವನ್ನೇ ಕೊಡಪ್ಪ. ಯಾಕೆ ಇಷ್ಟು ವರ್ಷ ಅನುಭವಿಸಿದ ಸಾಲದ, ಈಗಲೂ ಯಾಕೆ ಕಷ್ಟ ಕೇಳ್ತೀಯ? ಯಾಕಂದರೆ ಕಷ್ಟ ಬಂದ ಸಮಯದಲ್ಲೆಲ್ಲ ನನ್ನ ಗಮನ ನಿನ್ನ ಕಡೆ ಬರುತ್ತೆ ಭಗವಂತ. ಸುಖ ಬಂದುಬಿಟ್ರೆ ನಾನು ನಿನ್ನನ್ನು ಮರ್ತು ಬಿಡ್ತೇನೆ, ಅದಕ್ಕೆ ನನಗೆ ಕಷ್ಟನೇ ಕೊಡು ಅಂತ. ಯಾಕೆಂದರೆ ಆಕೆಗೂ ಗೊತ್ತು, ಈ 4 ದಿನದ ಜನರ ಸುಖಕ್ಕಿಂತ ಆ ಅಲೌಕಿಕವಾದ ಪರಮಾತ್ಮನ ಸನ್ನಿಧಾನ ಆ ಕಡೆ ನಮ್ಮ ಗಮನ ಹೋಗ್ಬೇಕಂದ್ರೆ ಮನುಷ್ಯನಿಗೆ ಬದುಕಲ್ಲಿ ಕಷ್ಟಗಳು ಬರಬೇಕು. ಅಂದರೆ ದೇವ್ರಿಗೆ ಹರಕೆ ಕಟ್ಟೋದೆಲ್ಲ ಯಾವಾಗ ಮನುಷ್ಯ ಸುಖವಾಗಿದ್ದ ಕಟ್ತಾನ? ದುಃಖ ಬಂದಾಗಲೇ ಹರಕೆ ಕಟ್ಟೋದು. ಅಯ್ಯಪ್ಪ ನನ್ನ ಕಷ್ಟ ನೀಗ್ಬಿಡು, ನಿಂಗೆ ಇದನ್ನು ಕೊಡ್ತೀನಿ ಅದನ್ನು ಕೊಡ್ತೀನಿ. ದೇವರ ಜೊತೆ ವ್ಯವಹಾರಕ್ಕೆ ಇಳಿಯುವುದೇ ಮನುಷ್ಯ ಕಷ್ಟ ಬಂದಾಗ. ಇಲ್ಲಾಂದರೆ ಸುಮ್ಮನೆ ಒಂದು ಪೂಜೆ ಮಾಡಿಸ್ಕೊಂಡು ಬಂದ್ಬಿಡ್ತಾನೆ ಸುಮ್ಮನೆ. ಹಾಗಾಗಿ ತಾಯಿ, ನಿಮ್ಮ ಈ ಕೊನೆಯ ಅಥವಾ ಈ ಒಂಟಿ ಅಥವಾ ಈ ಏನು ಸಪ್ರೇಟಾಗಿ ಇವತ್ತಿದ್ದೀರಲ್ಲ, ಅದು ದುಃಖ ಅಲ್ಲ. ಅಯ್ಯೋ ಎಷ್ಟೊಂದು ಹೆಣ್ಣುಮಕ್ಳುಗಳ ಕತೆ ಕೇಳ್ತಾ ಹೋಗವ, ನಿನಗೆ ಅರ್ಥವಾಗುತ್ತೆ. ನಿನಗೆ 3 ಹೊತ್ತು ಊಟ ಇದೆ, ಇರೋಕ್ಕೊಂದು ಜಾಗ ಇದೆ, ಮಕ್ಕಳು ಪ್ರೀತಿ ಇದೆ. ಇನ್ನು ನಿಮಗಿಂತ 60-70 ವಯಸ್ಸಿನವರು ಹೂ ಮಾರ್ಕೊಂಡು ಅದು ಫುಟ್ಪಾತಲ್ಲಿ ಬದುಕ್ತಾವ್ರು. ಬೆಂಗಳೂರಲ್ಲಿ ಒಂಚೂರು ಹಂಗೆ ಓಡಾಡ್ಕೊಂಡು ಬಾ, ಅಜ್ಜಿದಿರು. ಹಳ್ಳಿ ಜೀವನ ಸಿಟಿಲಿ ನನ್ಗೆ ಇರಕ್ಕಾಯ್ತಾ ಇಲ್ಲ ಸ್ವಾಮಿ. ವಿಷಯ ನೀನು ಸಿಟಿಲಿ ಇರ್ತೀಯೋ ಹಳ್ಳಿಲಿ ಇರ್ತೀಯೋ ಅದಲ್ಲವ, ಸ್ವಲ್ಪ ನೀನು ಮಕ್ಕಳಿಗೆ ನಿನ್ನಿಂದ ತೊಂದರೆ ಆಗದಂಗೆ ಇನ್ಯಾರೋ ಬಂದು ನಿನಗೆ ಕಾಟ ಕೊಟ್ಟು ಮಕ್ಕಳು ಅದರಲ್ಲಿ ಭಾಗಿಯಾಗಿ ಅವ್ರಿಗೂ ತಲೆ ಕೆಡೋಕ್ಕಿಂತ ಆಗೋ ಥರ ಬೇಡ, ಹೌದಲ್ಲ? ಹಾಗಾಗಿ ನೀನು ಇದು ಸಿಟಿ, ಅದು ನಂಗೆ ಹಳ್ಳಿ, ಅದು ಆಯ್ತು ಹೋಗು, ಅಲ್ಲಿ ಹಳ್ಳಿಗೆ ಗೊತ್ತಲ್ಲ ಸಾಲಗಾರರು ಬಂದು ಏನು ಮಾಡ್ತಾರೆ. ಸ್ವಲ್ಪ ಪರಿಸ್ಥಿತಿಗೆ ತಕ್ಕಂಗೆ ಬದುಕವ. ನೀನು ತಗೊಂಡೋಗಿ ಅಮೇರಿಕಕ್ಕೆ ಬಿಟ್ಟರು ಕೂಡ ನಿನಗೆ ಭಗವಂತನ ಯೋಚನೆ ಬಿಟ್ಟು, ಮೊಮ್ಮಕ್ಕಳಾದರೆ ಮೊಮ್ಮಕ್ಕಳನ್ನ ಆಟ ಆಡಿಸ್ಕೊಂಡು, ಇಲ್ಲ ಮಕ್ಕಳ ಜೊತೆ ಮಾತಾಡಿಕೊಂಡು, ಇಲ್ಲ ನಿಮ್ಮ ಇಷ್ಟ ದೇವರ ಜೊತೆ ಧ್ಯಾನ ಮಾಡ್ತಾ ನಿನ್ನ ಬದುಕನ್ನು ಹಾಗೇ ಕಳೀತಾ ಹೋಗವ. ಎಲ್ಲಿ ಏನೇನೋ ಕಷ್ಟದ ಜೀವನ ನೋಡ್ಕೊಂಡು ಬಂದಿದ್ದೀರಾ ತಾಯಿ, ಏನು ಮಾಡಲಿಕ್ಕಾಗಲ್ಲ. ನಮ್ಮ ಪಾಲಿಗೆ ಬಂದದ್ದನ್ನು ಭಗವಂತ ಕೊಟ್ಟ ಪ್ರಸಾದ ಅಂತ ಸ್ವೀಕರಿಸ್ತಾ ಹೋಗಬೇಕು. ನನ್ನ ಬದುಕಲ್ಲೂ ನಾನು ಹಾಗೆ ಬದುಕ್ತೀನವ. ಚೆನ್ನಾಗಿ ಇದ್ದಿದ್ದ ದಿನವನ್ನೂ ನೋಡಿದ್ದೀನಿ,
ಅಥವಾ ಕಷ್ಟದ ದಿನವನ್ನು ಕಂಡಿದ್ದೀನಿ. ನನ್ನ 26 ವಯಸ್ಸಿಗೆ ಆ ಎಲ್ಲ ಸುಖ ದುಃಖ ಕೆಲವೊಂದನ್ನು ನೋಡಿದ್ದೀನಿ. ಬಟ್ ನಿಮ್ಮ ಜೀವನ ಅತಿ ದೊಡ್ಡದು. ನನಗಿಂತ ನಾನು 25 ಆದರೆ ನೀವು 50, ನನಗಿಂತ ಡಬಲ್ ಬದುಕನ್ನು ನೋಡಿರೋರು. ಆದರೆ ನೀವಿವತ್ತು ದುಃಖದಲ್ಲಿದ್ದೀರಾ, ಭಗವಂತ ಇಲ್ಲಿ ಕಳಿಸಿದ್ದಾನೆ. ನಾನು ಅಷ್ಟು ಮಾತ್ರ ಹೇಳಬಲ್ಲೆ, ಮಕ್ಕಳು ಇವತ್ತು ನಿಮಗೆ ಇನ್ನೂ ವಿಶ್ವಾಸದಲ್ಲಿದ್ದಾರೆ, ಅಥವಾ ಅವರು ನಿಮಗೆ ಗೌರವ ಕೊಡ್ತಾರೆ, ಅವರು ನಿಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾರೆ. ಎಷ್ಟೋ ಜನ್ಮದ ಪುಣ್ಯನವ ಇದು. ಯಾಕಂದರೆ ತಂದೆ ತಾಯಿ ಮನೆ ಆಸ್ತಿ ಬೇಕಷ್ಟೇ, ತಂದೆ ತಾಯಿ ಬೇಡ ಅನ್ನೋ ಕಾಲ. ಅಂಥದ್ರಲ್ಲಿ ನಿಮ್ದು ಏನೂ ಇಲ್ಲ ಹೆಣ್ಮಕ್ಳಿಗೆ ಕೊಡೋಕ್ಕೆ. ಏನೈತಿ ಹೆಣ್ಮಕ್ಳಿಗೆ ಕೊಡೋಕೆ ನೀವು? ಅಂಥದ್ರಲ್ಲಿ ನೋಡ್ಕೊಳ್ತಾರಲ್ವನವ. ಹಾಗಾಗಿ ಅವ್ರು ಹೇಳ್ದಂಗೆ, ಮಕ್ಕಳೇ ನೀವು ಹೆಂಗೆ ಹೇಳ್ತಿರೋ ಹಂಗೆ ಏನು ಬೇಕೀಗ, ನೀನು ದೊಡ್ಡವಳಂಗೆ ವರ್ತಿಸ್ಲೇಬಾರ್ದು ಈಗ ನೀವು. ಯಾಕೆ? ಪರಿಸ್ಥಿತಿ ಹೆಂಗಿದೆ, ಅವ್ರು ಹೆಂಗೆ ಹೇಳ್ತಾರೋ ಹಂಗೆ. ಹಾಗಾಗಿ ಅವ್ರು ನಿಮ್ಗೆ ಒಳಿತನ್ನೇ ಮಾಡ್ತಿದ್ದಾರೆ, ಅದಕ್ಕೆ ತಕ್ಕಂಗೆ ವರ್ತನೆ ಮಾಡ್ತಾ ಹೋಗವ. ನಿಮಗೆ ಸಾಲಗಾರರಿಂದ ಅಥವಾ ಇನ್ಯಾರಿಂದಲೂ ಏನು ತೊಂದರೆನೂ ಆಗಲ್ಲ. ಇದಕ್ಕೆ ಭಗವಂತನ ರಕ್ಷಣೆ ಇದೆ. ಆಯಿತಾ? ನಿನಗೆ ಒಳ್ಳೆಯದಾಗುತ್ತೆ, ಯಾರ ಭಯನೂ ಬೇಡವ. ಭಗವಂತ ಅದೇನೋ ಇರೋದಕ್ಕೆ ಇವತ್ತು ನೀವು ಇಲ್ಲಿ ಕರೆಯಲ್ಲಿ ಮಾತಾಡ್ತಿರೋದು. ನಿಮಗೇನು ತೊಂದರೆ ಇಲ್ಲ, ಎಲ್ಲ ಶುಭ ಶಕುನ. ಆಯ್ತಲ್ಲ? ಒಳ್ಳೇದಾಗ್ಲವ. ನಿನ್ನ ಮಕ್ಕಳ ಮಾತು ಕೇಳ್ತಾ ಅವ್ರಿಗೆ ಪ್ರಿಯವಾಗುವಂತೆ ನಡ್ಕೋ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳವ, ನಗನಗ್ತಾ ಇರು, ಈ ಕತೆಗಳನ್ನು ಕೇಳು. ಅಯ್ಯೋ ನನ್ನ ಬದುಕು ಎಷ್ಟೋ ಬೆಟರ್ ಕಣಪ್ಪ. ಹೋಗೋರೆಲ್ಲ ಹೋಗಲಿ, ಅವ್ರ ಮುಂದೆ ನಾವೊಂಚೂರು ಹಿಂದೆ. ಓದೋರಿಗೋಸ್ಕರ ಅಳ್ತಾ ಇರೋರಿಗೆ ದುಃಖ ಕೊಡುವುದು ಧರ್ಮ ಅಲ್ಲ. ಓದೋರು ಹೋದ್ರು, ಇರೋರನ್ನು ಚೆನ್ನಾಗಿ ಕಾಣೋಣ, ಇರೋರನ್ನು ಚೆನ್ನಾಗಿ ಭಾವಿಸೋಣ. ಎಲ್ಲ ಒಂದಿವ್ಸ ಹೋಗೋದೆ. ಈ ಮಣ್ಣು ಅಥವಾ ಈ ಪಂಚಭೂತಗಳಿಂದಾದ ಈ ದೇಹ ಮತ್ತೆ ಮಣ್ಣಿಂದ ಬಂದ ದೇಹ ಮಣ್ಣಿಂದಲೇ ಹೋಗುತ್ತೆ, ಮಣ್ಣೊಳಗಡೆನೇ ಹೋಗುತ್ತೆ, ಮಣ್ಣೊಳಗಡೆ ಲೀನವಾಗುತ್ತೆ. ಆದರೆ ನಮ್ಮೊಳಗಡೆ ಇರುವ ಆತ್ಮ ಅದು ಮತ್ತೆ ಪರಮಾತ್ಮನಲ್ಲಿ ಲೀನವಾಗುತ್ತೆ. ಗಂಡ ಬದುಕಿದ್ದಾಗ ಅಷ್ಟು ಚಟವಂತ ಆಗಿದ್ದ, ಅಷ್ಟು ಕುಡಿತಾ ಇದ್ದ, ಅಷ್ಟು. ಆದರೆ ಸತ್ತ ತಕ್ಷಣ ಅವನು ದೇವರಿಗೆ ಸಮಾನ ಅಂತ ಹೆಣಕ್ಕೆ ಕೈ ಮುಗಿತಾರೆ ಜನ. ಹೌದಲ್ಲವ? ಯಾಕೆ? ಸತ್ತವರು ಶತ್ರುಗಳಾದರೂ ಕೂಡ ಸತ್ತ ಮೇಲೆ ಅಲ್ಲಿ ಶತ್ರುತ್ವ ಮುಗೀತು. ಯಾಕೆ? ಅವನು ದೇವರಾದ ಅಂತ, ದೇವರೊಳಗಡೆ ಲೀನವಾದ ಅಂತ. ಹೇಗೆ ಒಂದು ಉಪ್ಪಿನ ಗೊಂಬೆ ಸಮುದ್ರದ ಆಳಕ್ಕೆ ಹೋಗಿ ಸಮುದ್ರವನ್ನು ಅಳಿಯೋಕೆ ಹೋಯ್ತಂತೆ. ಆದರೆ ಸಮುದ್ರದೊಳಗೆ ಹೋದ ತಕ್ಷಣ ಆ ಉಪ್ಪಿನ ಬೊಂಬೆ ಸಮುದ್ರದೊಳಗಡೆ ಲೀನವಾಯಿತು. ಅದು ಬಂದಿದ್ದು ಅಂದರೆ ಉಪ್ಪು ಬಂದಿದ್ದೆಲ್ಲಿಂದ? ಸಮುದ್ರದಿಂದ ಬಂದ ಉಪ್ಪಿನ ಬೊಂಬೆ ಸಮುದ್ರದೊಳಗಡೆಲೇ ಲೀನವಾಯಿತು. ಹಾಗೆ ಪಂಚಭೂತಗಳಿಂದ ಅಥವಾ ಪರಮಾತ್ಮನಿಂದ ಬಂದ ಆತ್ಮ ಮತ್ತು ಪರಮಾತ್ಮನಲ್ಲೇ ಲೀನವಾಯಿತು. ನಿಮಗೆ ನೆನಪಿರೋದು ಗಂಡನ ರೂಪದಲ್ಲಿದ್ದ ದೇಹ ಮತ್ತು ಆ ವರ್ತನೆ, ಆ ಬಂಧನ, ಆ ನೆನಪುಗಳು ನಿಮಗೆ ನೆನಪಿದ್ದಾವೆ. ಆದರೆ ಆ ಆತ್ಮ ಪರಮಾತ್ಮನಲ್ಲಿ ಲೀನವಾಯಿತು. ಹಾಗಾಗಿ ನಾವು ಈ ಸತ್ಯವನ್ನು ಅರ್ಥ ಮಾಡಿಕೊಂಡು, ಹೌದಪ್ಪ ಈಗ ಅದು ನನ್ನ ಗಂಡ ಅಲ್ಲ, ಅದು ಪರಮಾತ್ಮನೊಂದಿಗೆ ಸೇರಿ ಹೋಗಿದೆ, ಅದು ಮುಗಿದು ಹೋಯಿತು. ನಾನೀಗ ಯಾರಿಗೋ ತಾಯಿ ಆಗಿದ್ದೀನಿ, ಯಾರಿಗೋ ಸ್ನೇಹಿತೆ ಆಗಿದ್ದೀನಿ, ಇನ್ಯಾರಿಗೋ ಇನ್ನೇನೋ ಆಗಿದ್ದೀನಿ, ಅನೇಕ ಪಾತ್ರಗಳನ್ನು ನಿಭಾಯಿಸ್ತಾ ಇದ್ದೀನಿ. ಆದರೆ ನಾನು ಕೂಡ ಹೇಗೆ ಆ ಉಪ್ಪಿನ ಬೊಂಬೆ ಸಮುದ್ರದೊಳಗಡೆ ಕರಗಿ ಹೋಯಿತೋ ಹಾಗೆ ಈ ಪ್ರಪಂಚದಲ್ಲಿ ಪರಮಾತ್ಮನೊಳಗಡೆ ನಾನು ಒಂದಿಸ ಲೀನವಾಗುವುದು ಹೌದು. ಆದರೆ ಈ ಸತ್ಯವನ್ನು ತಿಳಿದು ನೀವು ನಂಬಿದ ಆ ಭಗವಂತನನ್ನು ಸ್ಮರಣೆ ಮಾಡ್ತಾ, ತಂದೆ ನಾಳೆನೇ ನೀನು ನನ್ನನ್ನು ಕರ್ಕೊಂಡ್ರು ಕೂಡ, ಯಾಕಂದರೆ ನಾನು ನಿನ್ನ ಹತ್ರ ಬರ್ಲಿಕ್ಕೆ ತಯಾರಿದ್ದೀನಪ್ಪ, ನನಗಿನ್ನು ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿ ಇನ್ನು ಉಳಿದಿಲ್ಲಪ್ಪ. ಯಾಕಂದರೆ ಈಗ ನನಗೆಲ್ಲ ಅರ್ಥ ಆಗಿದೆ. ಯಾವ ಸುಖ ಅನುಭವಿಸ್ಲಿಕ್ಕೆ ಹೋದರೂ ಕೂಡ ಸುಖ ಅಂದರೆ ನನಗೆ ಚಿತ್ರಾನ್ನ ಇಷ್ಟ ಅಂತ ಒಂದು ಹಂತದವರೆಗೂ ಚಂದ, ಅದು ಮಿತಿ ಮೀರಿ ತಿಂದರೆ ಆ ಸುಖವೇ ನನಗೆ ದುಃಖವಾಗಿ ಪರಿವರ್ತನೆ ಆಗುತ್ತೆ. ಅಂದರೆ ಈಗ ನನಗೆ ಅರ್ಥವಾಗಿದೆ, ಯಾವ ಸುಖಕ್ಕೆ ನಾನು ಆಸೆ ಬಿದ್ದರೂ ಕೂಡ ಒಂಚೂರು ಸುಖಕ್ಕೆ ಆಸೆ ಬಿದ್ದರೆ ಮತ್ತು ದೊಡ್ಡ ದುಃಖ ಕಾದಿದೆ. ಅದಕ್ಕೆ ದೊಡ್ಡವರು ಏನಂದ್ರು, ಆಸೆನೇ ಪಡಬೇಡ, ಏನು ಬಂತು ಅದನ್ನು ಸ್ವೀಕರಿಸು. ಇಲ್ಲ ನನಗೆ ಹೆಂಡ ತುಂಬ ಇಷ್ಟ ಅಂತ ಓದು, ಅದರಲ್ಲೇ ದುಃಖ ಅನುಭವಿಸ್ದ. ಇಲ್ಲ ನನಗೆ ಹೆಣ್ಣು ತುಂಬ ಇಷ್ಟ ಅಂತ ಓದೋನು, ಅದರಲ್ಲಿ ದುಃಖ ಅನುಭವಿಸ್ದ. ನಿಮ್ಮ ಪಾಲಿಗೆ ಬಂದದ್ದನ್ನು ಅನುಭವಿಸ್ಬಿಡಿ ಅಂತ ಹೇಳ್ತಿಲ್ಲ. ಆದರೆ ಯಾವುದು ಮಿತಿ ಮೀರುತ್ತೋ ಅದೆಲ್ಲವೂ ವಿಷ. ಜಗತ್ತಲ್ಲಿ ಕುಡಿದೇ ಇರೋರು ತುಂಬ ಜನ ಇಲ್ಲವಾ? ಎಲ್ಲರೂ ಕುಡಿತಾರೆ. ಆದರೆ ಎಲ್ಲರೂ ಕರಳು ಸುಟ್ಟು ಹೋಗಿ ಸತ್ರ ಇಲ್ಲ. ಯಾಕಂದರೆ ಒಂದು ಮಿತಿ ಇಟ್ಕೊಂಡಿರಬೇಕು. ಫಸ್ಟ್ ಆಫ್ ಆಲ್ ಕುಡಿಯೋದೇ ತಪ್ಪು. ಕುಡಿಯೋದನ್ನು ನಾನು ಬೆಂಬಲಿಸುವುದಿಲ್ಲ. ಅದು ಹೊಲಸು, ಅದು ಅನ್ಯಾಯ, ಅದು ನಿಮ್ಮವ್ರಿಗೆ ಮಾಡೋ ದ್ರೋಹ. ಕಡೆಗೀಗ ನೋಡಿ,
ಆ ಗಂಡನಿಗೆ ನೀವು ಹೆಂಡತಿಯಾಗಿ ಎಷ್ಟು ಖರ್ಚು ಮಾಡಬೇಕಾಗಿ ಬಂತು, ಎಷ್ಟು ಒದ್ದಾಡಬೇಕಾಗಿ ಬಂತು. ಪಾಪ ಆತನು ಕೂಡ ಎಷ್ಟು ನೋವು ತಿಂದು ಹೋದರು ಅವರು. ಹಾಗಾಗಿ ಗುರುಗಳು ಹೇಳಿದ್ದಾರೆ ಕುಡಿಬಹುದು, ಸ್ವಲ್ಪ ಮಿತಿ ಇರಬೇಕು ಅಂತ. ಇದು ತಪ್ಪು ಸಂದೇಶ ಹೋಗಬಾರ್ದು, ಅದು ಹೊಲಸು. ನಿಮ್ಗ್ ಬೇಕಾ ರಾತ್ರಿ ಹೊತ್ತು ಒಂದ್ ಅರ್ಧ ತಂದು ಕುಡಿಬಿಟ್ಟು ಸುಮ್ಮನೆ ಮನಿ ಕಳ್ರಿ, ಮನೇಲಿ ಹೋಗ್ಬೇಡಿ ಜಾಸ್ತಿ ಅಂತ ಹೇಳಿದ್ರು ಕೇಳ್ತಿರ್ಲಿಲ್ಲ. ಬೆಳಗ್ಗೆ 6 ಗಂಟೆಯಿಂದನೂ ಶುರು. ಗೊತ್ತಾಗುತ್ತವ ಆ ಸಾವಿನ ಹಾಸಿಗೆಯಲ್ಲಿ, ಡೆತ್ ಬೆಡ್ ಮೇಲಿದ್ದಾಗಲೂ ಕೂಡ, ಸಾವಿನ ಹಾಸಿಗೆ ಮೇಲಿದ್ದಾಗಲೂ ಕೂಡ ಹೆಂಡಕ್ಕೋಸ್ಕರ ಹಾತೊರೆಯುವ ಅಷ್ಟು ದುರಾತ್ಮವಾಗಿ, ಅಷ್ಟು ಅದಕ್ಕೆ ದಾಸರಾಗಿತ್ತು ಅಂದರೆ ಅದು ಜನ್ಮ ಸಂಸ್ಕಾರನವ. ದುರಾದೃಷ್ಟವಶಾತ್ ಅದು ಮುಂದಿನ ಜನ್ಮ ಅಥವಾ ಮುಂದಿನ ದಾರಿ ಕೂಡ ಅಷ್ಟೇ ಕತ್ತಲಾಗಿರುತ್ತೆ. ಇರಲಿ, ಆ ಆತ್ಮಕ್ಕೆ ಬೆಳಕಿನ ಹಾದಿ ಸಿಗಲಿ. ಬಟ್ ನಿಮಗೆ ನಾನು ಹೇಳೋದು, ಅದನ್ನು ಸ್ವಲ್ಪ ನನಗೆ ಅರ್ಥವಾಗುತ್ತೆ. ನಾನು ಹೇಳೋದಷ್ಟು ಈಸಿ ಅಲ್ಲ, ಬಟ್ ಅನಿವಾರ್ಯ. ನಿಧಾನಕ್ಕೆ ಅದನ್ನು ಮರಿತಾ ಮಕ್ಕಳಿಗೆ ನೀವು ಹೆಂಗೆ ಹೇಳ್ತೀರ ಹಂಗೆ ನಡ್ಕೊಂಡು ಹೋಯ್ತೀನಿ ಕಣವ ನಾನು ಅಂತ ಅಂದ್ಬಿಟ್ಟು ಪರಮಾತ್ಮನ ಕಡೆ ಮುಖ ಮಾಡಿ, ಇವೆಲ್ಲವೂ ಇದಕ್ಕೆಲ್ಲ ಬೆನ್ನು ಹಾಕಿಬಿಡಿ. ಪರಮಾತ್ಮನ ಕಡೆ ಮುಖ ಮಾಡಿ ಈ ಸಂಸಾರಕ್ಕೆ ಬೆನ್ನು ಹಾಕಿ. ಯಾಕಂದರೆ ಈಗ ಆ ಕಡೆನೇ ನಿಮಗೆ ಉಳಿದಿರೋ ಸಂತೋಷ ಇನ್ಯಾರಿಂದಲೂ ಇಲ್ಲ. ಹಂಗೆ ಮಾಡ್ತಿರೋದು ಸ್ವಾಮಿ. ಅಷ್ಟು ಮಾಡವ, ಬಿಟ್ರೆ ಇನ್ನೇನು ನನ್ಗೆ ಉಳಿದಿಲ್ಲ ಜೀವನದಲ್ಲಿ. ಇರಲಿ ತಾಯಿ, ಅದೇನು ದುಃಖವಲ್ಲ, ಅದನ್ನೇನು ಅಳ್ತಾ ಹೇಳೋದು ಬೇಡ. ಪರಮಾತ್ಮನ ಕಡೆ ಮುಖ ಮಾಡಬೇಕು ಅಂತ ಬುದ್ಧಿ ಬರಬೇಕು ಅಂದರು. ಈಗ ನಮಗೇನೋ ಅನುಗ್ರಹ ಈ ವಯಸ್ಸಲ್ಲಿ ಅಂತ ಬುದ್ಧಿ ಬಂತು. ಇನ್ನೂ ಎಷ್ಟೋ ಜನಕ್ಕೆ 80 ಆದಮೇಲೆ ಬರುತ್ತೆ. ಯಾಕಂದರೆ ಅವ್ರವ್ರು ಪಡ್ಕೊಂಡು ಬಂದಿದ್ದದು. ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಆ ಕಡೆ ಮುಖ ಮಾಡಬೇಕು ಅನ್ನೋ ಬುದ್ಧಿ ಅಥವಾ ಪರಿಸ್ಥಿತಿಗಳು ಹಂಗೆ ಮಾಡಿದ್ದಾವೆ. ಹೇಗೋ ದೇವಸ್ಥಾನಕ್ಕೆ ದೇವ್ರು ನೋಡೋಕೆ ಹೋಯ್ತೀಯೋ, ಚರ್ಪ್ ತಿನ್ನೋಕೆ ಹೋಯ್ತೀಯೋ, ಇಲ್ಲ ಯಾವುದೋ ಹುಡುಗಿ ನೋಡೋಕೆ ಹೋಯ್ತೀಯೋ, ಇಲ್ಲ ಪ್ರಸಾದ ಮಾಡ್ಲಿಕ್ಕೆ ಹೋಗ್ತೀಯೋ, ಇನ್ನೇನು ಹೋಯ್ತೀಯೋ, ಒಟ್ಟಿನ ದೇವಸ್ಥಾನಕ್ಕೆ ಹೋಗು ಅಂತ ದೊಡ್ಡವರು ಹೇಳ್ತಾರೆ. ಅಲ್ಲ, ದೇವ್ರು ನೋಡೋಕ್ಕೆ ಹೋಗು, ಬಟ್ ಒಳ್ಳೆ ಜಾಗಕ್ಕೆ ಹೋಗ್ಲಿಕ್ಕೆ ಏನೋ ಒಂದು ಕಾರಣ ಇರಲಿ. ನೀನು ಪ್ರಸಾದಕ್ಕೆ ಅಂತಲೇ ಹೋಗು, ದೇವ್ರು ನೋಡೋಕ್ಕೆ ಅಂತ ಹೋಗು, ಏನಕಾರ ಹೋಗು, ಒಟ್ಟಿನ ದೇವಸ್ಥಾನಕ್ಕೆ ಹೋಗಪ್ಪ. ಹಂಗೆ ನಾನು ದೇವರ ವಿಚಾರವಾಗಿ, ಭಗವಂತನ ವಿಚಾರವಾಗಿ ಗಂಡ ಹಿಂಗಾದ ಅಂತ ನಾನು ದೇವ್ರ ಕಡೆ ಮುಖ ಮಾಡಿದ್ನೋ, ಇಲ್ಲ ಅಯ್ಯೋ ನನ್ನ ಯಾರೂ ಸರಿ ಮಾತಾಡ್ಸಲ್ಲ, ಇನ್ನು ನನಗೆ ದೇವ್ರು ಬಿಟ್ಟರೆ ಇನ್ಯಾರೂ ಇಲ್ಲ ಅಂತ ದೇವ್ರ ಕಡೆ ಮುಖ ಮಾಡಿದ್ನೋ, ಇಲ್ಲ ದೇವ್ರು ಬಂದು ಕನಸಲ್ಲಿ ಹೇಳ್ದ ಅಂತ ಮುಖ ಮಾಡಿದ್ನೋ, ಏನೋ ಒಂದು ನೆಪ, ಒಟ್ಟಿನ ದೇವ್ರ ಕಡೆ ಮುಖ ಮಾಡು ಅಂತ ಜನ ಹೇಳಿದ್ರು ದೊಡ್ಡವರು. ಹಾಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಏನೋ ಒಂದು ನೆಪ ಹೇಗೋ, ಹಾಗೆ ಭಗವಂತನ ಕಡೆ ನಿನ್ನ ಗಮನವನ್ನು ಕೊಡಲಿಕ್ಕೆ ಬದುಕಲ್ಲಿ ಕೆಲವೊಮ್ಮೆ ದುಃಖಗಳು, ಕಷ್ಟಗಳು, ತಾಪತ್ರಗಳು, ದುರಂತಗಳು ಇವೆಲ್ಲ ಆದಮೇಲೆ ಮನುಷ್ಯ ಎಚ್ಚೆತ್ತುಕೊಳ್ತಾನೆ. ಹಂಗೆ ಭಗವಂತನ ಕಡೆ ಮುಖ ಮಾಡಲಿಕ್ಕೆ ನಿಮ್ಮ ಬದುಕಲು ಏನೋ ನಡೆದಿದೆ, ಅದೊಂದು ನೆಪ ಮಾತ್ರ. ಅದರ ಉದ್ದೇಶ ಏನಾಗಿತ್ತು, ಸಾಕವ ಇದು, ಈ ಕಡೆ ಸ್ವಲ್ಪ ಗಮನ ಕೊಡು ಅಂತ ಹೇಳಲಿಕ್ಕೆ. ಆಗಲ್ವ, ಭಗವಂತ ನಿನ್ನನ್ನು ಚೆನ್ನಾಗಿ ಕಾಪಾಡಲಿ, ಆರೋಗ್ಯ ಕೊಟ್ಟು ನಿನ್ನನ್ನು ಕಾಪಾಡಲಿ, ಮಕ್ಕಳಿಗೆ ನೀನು ಪ್ರಿಯವಾಗುವಂತೆ ಬದುಕು, ಅವರಿಗೆ ವಿರುದ್ಧವಾಗಿ ನಡ್ಕೊಳ್ಬೇಡ. ಈ ಸಾಲ ಅಥವಾ ಇನ್ನಿತರ ವಿಚಾರಗಳು ನಿನ್ನ ಮಕ್ಕಳಿಗೂ ನಿಮಗೂ ತುಂಬ ದೊಡ್ಡ ತಾಪತ್ರಗಳಾಗದ ಹಾಗೆ ಕೃಷ್ಣ ಕಾಪಾಡ್ತಾನೆ. ಧೈರ್ಯವಾಗಿರಿ, ನಿಮ್ಗೆ ಒಳ್ಳೇದಾಗ್ಲವ. ಪರಮಾತ್ಮ ನೋಡಿ, ಇಲ್ಲಿ ಈ ಕಥೆಯಿಂದ ಅರ್ಥ ಮಾಡಿಕೊಳ್ಬೇಕು, ಕುಡಿತದಿಂದ ಅವರು ಅನುಭವಿಸಿದ ನರಕ ಇದೆಯಲ್ಲ, ಅದು ಕುಡಿತ ಆಗಿರ್ಬೋದು, ಹೆಣ್ಣು ಅಥವಾ ಬೇರೆ ಯಾವುದೇ ಜೂಜು, ಯಾವುದೇ ಕೆಟ್ಟ ವಿಚಾರಗಳಾಗಿರ್ಬೋದು. ಹೆಂಡತಿ ಇವತ್ತು ಒಬ್ಬಂಟಿಯಾಗಿ, ಹೌದು ಎಲ್ಲರೂ ಒಂದಿವ್ಸ ಹೋಗಲೇಬೇಕು, ಹೌದು, ಆದರೆ ಈ ರೀತಿ ಸಾಲ ಮಾಡಿ ತಲೆ ಮೇಲೆ ಹೊರಿಸಿಬಿಟ್ಟು ತಮ್ಮವರಿಗೆ, ನಾನು ಅಕಸ್ಮಾತು ನನಗೇನೋ ಆದರೂ ಕೂಡ ತಮ್ಮವರಿಗೆ ತೊಂದರೆ ಆಗಬಾರ್ದು ಅಂತ ಕಾಳಜಿ ಮಾಡೋದು ಒಬ್ಬ ಸಂಸಾರಿಯಾಗೋದು ಜವಾಬ್ದಾರಿ ಅಥವಾ ಅದೊಂದು ಮುಂದಾಲೋಚನೆ. ಇರೋದೇ ಒಂದು ಬದುಕು, ತಿಂದು ಉಂಡು ಸಾಯಬೇಕು, ಹೆಂಡತಿ ಮಕ್ಕಳನ್ನು ಯಾಕೆ ಮತ್ತು ಯಾಕೆ ಮದುವೆ ಆಗಬೇಕು? ಅದಕ್ಕೆ ನೀವು ಒಬ್ಬರು ಕುಡ್ಕೊಂಡು ತಿಂದ್ಕೊಂಡು ಸಾಯ್ರಿ ಅತ್ತಿಗೆ. ಅದಕ್ಕೆ ಯಾಕೆ ಮಕ್ಕಳು ಹುಡ್ಸಿ ಹೆಂಡ್ತಿಂಗ್ ಕಟ್ಕೊಂಡು ಅಥವಾ ಇದೆಲ್ಲ ತಾಪತ್ರಗಳು ಬೀಳಬೇಕು?
ಧರ್ಮ ಏನಿದೆ ಅದನ್ನು ಹೇಳ್ತೀನಿ, ಯಾರು ಹೆಂಗೆ ತಗೊಳ್ತಾರೋ ಅದು ನನಗೆ ಬೇಕಾಗಿಲ್ಲ. ನಿನ್ನೆ ಯಾರೋ ಒಬ್ಬ ಒಂದು ಚಟದ ಬಗ್ಗೆ ಆ ರೀತಿ, ಅಂದರೆ ಯಾರೋ ಒಬ್ಬ ಕುಡಿತಕ್ಕೋ ಇನ್ಯಾವುದಕ್ಕೋ ಯಾವುದೋ ಚಟಕ್ಕೆ ದಾಸನಾಗಿರೋನು ಅವ್ನು ದುಡಿತಾನೆ, ಅವ್ನ ಚಟಕ್ಕೆ ಮಾತ್ರ ಖರ್ಚು ಮಾಡ್ಕೊಳ್ತಾನೆ, ಹೆಂಡತಿ ಮಕ್ಕಳು ಕೊಡೋಕ್ಕಿಲ್ಲ. ಇನ್ನೊಬ್ಬರು ಕಾಲಿಗೆ ಬಿದ್ದಾದರೂ ಸರಿ, ಹೆಣ್ಣಿಗೆ ವೇಶ್ಯ ಮನೆಗೆ ಹೋಗಲಿಕ್ಕೆ ದುಡ್ಡು ಇಸ್ಕೊಂಡು, ಅಂದರೆ ಅವ್ರಿಗೆ ಮರ್ಯಾದೆ ಮುಖ್ಯ ಅಲ್ಲ, ಯಾರು ಕಾಲಿಗೆ ಬಿದ್ದಾದರೂ ಹೆಂಡತಿಗೆ ಒಡೆದಾದರೂ ಇನ್ನೇನೋ ಮಾಡಾದರೂ ಚಟಕ್ಕೆ ಹೋಗ್ಲಿಕ್ಕೆ ದುಡ್ಡು ಬೇಕು. ಇದ್ರ ಬಗ್ಗೆ ಕಾಳಜಿ ಮೂಡಿಸ್ಲಿಕ್ಕೆ ಎಷ್ಟು ನೀಚರಾಗಿ ಬದುಕಬೇಡ್ರಪ್ಪ ಅಂತ ಹೇಳಲಿಕ್ಕೆ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಅದಕ್ಕೆ ಯಾರೋ ಒಬ್ಬ ಪುಣ್ಯಾತ್ಮ ಕಮೆಂಟ್ ಮಾಡಿದ್ದ, ಸರ್ ನಿಮ್ಮ ಈ ಮನಸ್ಥಿತಿಯನ್ನೇ ಯಾಕೆ ಎಲ್ರಿಗೂ ಹೇಳ್ತೀರಿ, ಬಿಡಿ ಇರೋದೊಂದು ಜನ್ಮ, ಹೆಂಗೆಂಗೋ ಚೆನ್ನಾಗಿ ಬದುಕೊಳ್ಳಿ, ಹೆಂಗೆಂಗೋ ಸುಖ ಅನುಭವಿಸ್ಲಿ, ನಿಮಗೆ ಯಾಕೆ ಬೇಕದು ಅಂತ. ಇಂಥ ನೀಚರಿದ್ರೆ ಇನ್ನೇನಾಗುತ್ತೆ? ಅದೇ ಇವನ ಹೆಂಡತಿ ಅಥವಾ ಇವನ ಮಕ್ಕಳೆಲ್ಲ ಸರಿ ದಾರಿಲಿ ಇರಬೇಕಂತೆ, ಬೇರೆಯವರೆಲ್ಲ ಹಾಳಾದ್ರೆ ಏನು ತೊಂದರೆ ಇಲ್ಲ ಅಂತ. ಇನ್ಸ್ಟಾಗ್ರಾಮಲ್ಲಿ ಪ್ರತಿದಿನ ರೀಲ್ಸ್ ಹಾಕ್ತೀವಿ. ಸೊ ಇನ್ಸ್ಟಾಗ್ರಾಮಲ್ಲಿ ಶ್ರೀನಿವಾಸ್ ಅಜ್ಜನಹಳ್ಳಿ ಜ್ಞಾನಾಶ್ರಮ ಅಂತ ಇದೆ, ನಿಮಗಲ್ಲಿ ವಾಟ್ಸಪ್ ಸ್ಟೇಟಸ್ ವೀಡಿಯೋಸ್ಗಳು ಸಿಗ್ತವೆ, 30 ಸೆಕೆಂಡ್ಸ್ 1 ನಿಮಿಷದ್ದೆಲ್ಲ ನೋಡ್ಬೋದು. ಸೊ ಅಲ್ಲಿ ನೆನ್ನೆ ಯಾರೋ ಹಿಂಗೆ ಹೇಳಿದ್ದ, ಅಂದರೆ ನನಗನ್ನಿಸ್ತು, ನೋಡಿ ಜನ ಹೆಂಗಿರ್ತಾರೆ, ಇರೋದೊಂದು ಜನ್ಮ, ತಿಂದು ಉಂಡು ಏನೋ ಸಕ್ರಮೋ ಚೆನ್ನಾಗಿ ಸುಖಪಡ್ರೋ ಚೆನ್ನಾಗಿರ್ರೋ ಅನ್ನೋ ಈ ದುರ್ಬೋಧನೆ ಇದೆಯಲ್ಲ, ಎಷ್ಟು ಜನರ ಬದುಕು ಹಾಳು ಮಾಡಿರ್ಬೋದು. ಅದೇ ನಮ್ಮ ಹೆಂಡತಿ, ನಮ್ಮ ಮಕ್ಕಳು ಅಥವಾ ನಮ್ಮ ಮನೆಯವರು ಹಾಳಾಗಬಾರ್ದು, ನಮ್ಮ ಮನೆಯವರು ಮಾತ್ರ ಧರ್ಮದ ಪರವಾಗಿರಬೇಕು, ಬೇರೆಯವ್ರ ಮನೆಯವರೆಲ್ಲ ಹಾಳಾದ್ರೆ ಏನು ತೊಂದರೆ ಇಲ್ಲ. ಹಿಂಗಾಗುತ್ತೆ. ಹಾಗಾಗಿ ಕುಡಿದು ಇಂಥದ್ದೇನೋ ರೋಗ ತರಿಸ್ಕೊಂಡು ಎಲ್ರಿಗೂ ತೊಂದರೆ ಕೊಟ್ಟು ಜೀವನ ಅಂತ್ಯ ಆಗೋದು ಬೇಡ. ಆಗ್ಲವಾ, ಒಳ್ಳೆಯದಾಗಲಿ. ನಿಮ್ಮ ಹೆಣ್ಣುಮಕ್ಕಳು ಕುರಿತು ನನಗೆ ಬಹಳ ಖುಷಿ ಆಯಿತು. ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ತೀವಿ ಅನ್ನೋ ಭರವಸೆ ನಿಮಗೆ ಕೊಟ್ಟಿದ್ದಾರೆ. ಒಳ್ಳೆಯದಾಗಲಿ. ಆ ಪ್ರಕಾರವಾಗಿ ಅವ್ರು ನಿಮ್ಮನ್ನು ನೋಡ್ಕೊಳ್ತಾರೆ. ನಿಮಗೆ ಶುಭವಾಗಲಿ. ಮಕ್ಕಳಿಗೆ ಪ್ರಿಯವಾಗುವಂತೆ ನಡ್ಕೊಳ್ಳವ, ನಿನಗೆ ಒಳ್ಳೆಯದಾಗುತ್ತೆ. ಶುಭವಾಗಲಿ.